ಮಾಡ್ಕೊಳ್ಬೇಕಾಗಿ ನಾನು ಕೇಳ್ಕೊಳ್ತೇನೆ. ಸ್ತೋತ್ರ. ಆಮೇನ್. ಇವತ್ತು ರಾತ್ರಿ ವೇಳೆ ಎಷ್ಟು ಜನ ದೇವರ ಸಾನ್ನಿಧ್ಯ ಅಪ್ಪ ನಾನಾಗಿರುವ ಜಾಗದಲ್ಲಿ ಆಗಿರುವಂತ ಮನೆಯಲ್ಲಿ ನಾನು ಅನುಭವಿಸ್ಬೇಕೆಂಬುದಾಗಿ ಬಯಕೆಯಿಂದ ಇದ್ದೀರಾ? ಸ್ತೋತ್ರ. ಆಗಿರುವಂತವ್ರು ಕರಗಳನ್ನೆತ್ತುತ್ತಾ ದೇವರಿಗೆ ಸ್ತೋತ್ರವನ್ನ ಮಾಡೋಣ. ನಿಮ್ಮ ಆಗಿರುವಂತವ್ರು ನಿಮ್ಮ ವಿಡಿಯೋಸ್ ಅನ್ನ ಆನ್ ಮಾಡಿಕೊಂಡು ದೇವರ ಸಮ್ಮುಖದಲ್ಲಿ ಕುತ್ಕೊಳ್ಬೇಕಾಗಿ ನಾನು ಕೇಳ್ಕೊಳ್ತೇನೆ. ಇವತ್ತು ರಾತ್ರಿ ವೇಳೆ ಒಂದು ಸಣ್ಣ ಒಂದು ಭಾಗವನ್ನ ಆ ನಿಮ್ಮ ನಡುವೆ ಹಂಚಿಕೊಳ್ಳುವುದಕ್ಕಾಗಿ ನಾನು ಬಯಸ್ತೇನೆ. ಹಾಗಾಗಿ ಲೂಕನು ಬರೆದ ಸುವಾರ್ತೆಯ ಪುಸ್ತಕ 19ನೇ ಅಧ್ಯಾಯದ ಒಂದನೇ 1, 2, 3ನೇ ವಾಕ್ಯಗಳನ್ನ ಆ ನಾವು ಓದಿಕೊಳ್ಳೋಣ. Gospel of Luke chapter 19 verse 1, 2, 3. Thank you, Lord. ಆತನು ಯೆರಿಕೋ ಊರನ್ನು ಹೊಕ್ಕು ದಾಟಿ ಹೋಗುತ್ತಿದ್ದನು. ಅಲ್ಲಿ ಜಕ್ಕಾಯನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದನು. ಅವನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನು. ಅವನು ಏಸು ಎಂಥವನೆಂದು ನೋಡಲಪೇಕ್ಷಿಸಿದರೂ ತಾನು ಗಿಡ್ಡನಾಗಿದ್ದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು. Praise the Lord. ಸಾಕು. ಆಮೇನ್. ನಮಗೆಲ್ಲ ಗೊತ್ತಿರುವಂತಹ ಒಂದು ಭಾಗವಾಗಿದೆ. ಯೇಸು ಸ್ವಾಮಿ ಯೆರಿಕೋ ಊರಿಗೆ ದಾಟಿ ಹೋಗುತ್ತಿರುವಾಗ ಅಲ್ಲಿ ನಮಗೆಲ್ಲ ತಿಳಿದಂತ ಒಂದು ವ್ಯಕ್ತಿಯಾಗಿದ್ದಾನೆ ಜಕಾಯನೆಂಬುದಾಗಿ. ಸ್ತೋತ್ರ. ಈ ವ್ಯಕ್ತಿಯ ಕುರಿತಾಗಿ ಬರೆಯಲ್ಪಟ್ಟಂತಹ ಒಂದು ಭಾಗವಾಗಿದೆ. ಅದರ ಒಳಗಡೆ ನನ್ನನ್ನ ಚಿಂತಿಸಿದಂತಹ ಕೆಲವೊಂದು ಭಾಗಗಳನ್ನ ಮಾತ್ರ ನಾನು ಇವತ್ತು ರಾತ್ರಿ ವೇಳೆ ಹಂಚಿಕೊಳ್ತೇನೆ. ಅದರ 3ನೇ ವಾಕ್ಯದಲ್ಲಿ ಹೀಗೆ ಕಾಣ್ತವೆ. ಅವನು ಯೇಸು ಎಂಥವನೆಂದು ನೋಡಲಪೇಕ್ಷಿಸಿದನು. ಸ್ತೋತ್ರ. ಅಂದ್ರೆ ದೇವರು ಯಾವ ರೀತಿ, ಯೇಸು ಸ್ವಾಮಿ ಯಾವ ರೀತಿ ಇದ್ದಾನೆ, ಯೇಸು ಸ್ವಾಮಿಯ ಬಗ್ಗೆ ಅವನು ಅನೇಕ ಭಾಗಗಳನ್ನ ಕೇಳಿಸ್ಕೊಂಡಿದ್ದಾನೆ. ಯೇಸು ಸ್ವಾಮಿ ಈ ಸೇವೆಯಲ್ಲಿ ಅನೇಕರು ಸೈತಾನನಿಂದ ಬಾಧಿಸಲ್ಪಟ್ಟಂತವರು ಬಿಡುಗಡೆ ಹೊಂದಿದ್ದಾರೆ, ರೋಗಿಗಳು ಸೌಖ್ಯ ಹೊಂದಿದ್ದಾರೆ, ಅನೇಕ ಶಾಪದಲ್ಲಿರುವಂತವರು ರಕ್ಷಣೆ ಹೊಂದಿದ್ದಾರೆ ಎಂಬುದರ ಕುರಿತಾದಂತಹ ಅರಿವು ಅವನನ್ನ ಯೇಸುವನ್ನ ಕಾಣುವ ಹಾಗೆ ಮಾಡಿತು. ಸ್ತೋತ್ರ. ಅದೇ ಯೋಹಾನನನ್ನು ಬರೆದ ಸ್ವಾರ್ತೆ ಪುಸ್ತಕ 7ನೇ ಅಧ್ಯಾಯದ 46ನೇ ವಾಕ್ಯದಲ್ಲಿ ಹೀಗೆ ಕಾಣ್ತವೆ. ಆ ಹೋಲೆಕಾರರು ಈ ಮನುಷ್ಯನು ಮಾತನಾಡುವ ರೀತಿಯಲ್ಲಿ ಯಾರು ಎಂದು ಮಾತನಾಡುತ್ತಿಲ್ಲ ಎಂದು ಉತ್ತರ ಕೊಟ್ಟರು. ಅಂದ್ರೆ ಮಹಾಯಾಜಕರು, ಅಲ್ಲಿದ್ದ ಮೇಜರ್ ಪ್ರೀಸ್ಟ್, ಫರಿಸಾಯರು ಇವನ ಮಾತುಗಳನ್ನ ಕೇಳಿ ಈ ರೀತಿಯಾದಂತಹ ಮಾತುಗಳು ಇದುವರೆಗೂ ಯಾರು ಹಾಡಿಲ್ಲ, ಈ ರೀತಿಯಾದಂತಹ ವಾಕ್ಯಗಳು ಯಾರು ಕೊಟ್ಟಿಲ್ಲ ಎಂಬುದಾಗಿ ಆಶ್ಚರ್ಯಭರಿತವಾಗಿ ಯೇಸುವಿನ ಕುರಿತಾಗಿ ಹೇಳ್ತಾ ಇದ್ರು. ಲೂಕನು ಬರೆದ ಸುವಾರ್ತೆ ಪುಸ್ತಕ 2ನೇ ಅಧ್ಯಾಯದ 47ನೇ ವಾಕ್ಯದಲ್ಲೂ ಕೂಡ ಅಲ್ಲೊಂದು ಭಾಗವನ್ನ ನಾವು ಕಾಣ್ತೇವೆ. ವಾಕ್ಯ ಓದ್ಕೊಳ್ತೀರಾ? ಲೂಕ್ ಚಾಪ್ಟರ್ ಲೂಕ್ ವರ್ಸ್ 2 ವರ್ಸ್ 47. ಆತನು ಆಡಿದ ಮಾತುಗಳನ್ನು ಕೇಳಿದವರೆಲ್ಲರೂ ಆತನ ಬುದ್ಧಿಗೂ ಉತ್ತರಗಳಿಗೂ ಆಶ್ಚರ್ಯಪಟ್ಟರು. ಸ್ತೋತ್ರ. ಆತನ ಮಾತುಗಳನ್ನ, ಆತನ ಆಡುವಂತಹ ಮಾತುಗಳನ್ನ ಕೇಳಿ ಆತನ ಬುದ್ಧಿಗೂ ಉತ್ತರಗಳಿಗೂ ಆಶ್ಚರ್ಯಪಟ್ಟರು. ಅಂದ್ರೆ ಯೇಸುವಿನ ಮಾತು, ಯೇಸುವಿನ ಬೋಧನೆ, ಯೇಸುವಿನ ಸೇವೆ ಮತ್ತೊಬ್ಬರನ್ನ ಆಶ್ಚರ್ಯಪಡಿಸುವ ಹಾಗೆ ಇತ್ತು. ಸ್ತೋತ್ರ. ಈ ತರ ಆದಂತ ಸಂಗತಿಗಳು ನಡೆಯುತ್ತಿರುವಾಗ ಇವನಿಗೆ ಒಂದು ಆಸೆ ಬಂತು, ನಾನು ಯೇಸುವನ್ನ ನಾನು ಕಾಣಬೇಕೆಂಬುದಾಗಿ. ಸ್ತೋತ್ರ. ಇವತ್ತು ರಾತ್ರಿ ವೇಳೆ ಈ ರೀತಿಯಾದಂತ ಆಸೆಯಿಂದ ಎಷ್ಟು ಜನ ಝೂಮ್ ಮೀಟಿಂಗ್ಗೆ ನಾವು ಬಂದಿದ್ದೀರಾ? ಆಮೇನ್. ಸ್ತೋತ್ರ. ಯಾವುದೋ ಒಂದು ಲಿಂಕ್ ನಮಗೆ ಬಂದಿರಬಹುದು, ಆದ್ರೂ ಕೂಡ ಜಕಾಯನಿಗೆ ಒಂದು ಆಸೆ ಇದೆ, ಯೇಸುವನ್ನ ಇವತ್ತು ನಾನು ಮೀಟ್ ಮಾಡ್ಬೇಕು, ಅವನನ್ನ ನಾನು ಸಂದರ್ಶಿಸ್ಬೇಕೆಂಬುವಂತಹ ಒಂದು ತೀರ್ಮಾನದೊಟ್ಟಿಗೆ ಇವತ್ತು ರಾತ್ರಿ ವೇಳೆ ನಾವು ಅದೇ ರೀತಿಯಲ್ಲಿ ಆಗಿರ್ಬೇಕು. ನಮಗೆ ಯೇಸುವನ್ನ ಮೀಟ್ ಮಾಡ್ಲಿಕ್ಕೆ ಕಾರಣ ಅದೇ ರೀತಿಯಾದಂತ ರೀತಿಯಲ್ಲಿ ಇಲ್ಲ. ಜಕಾಯನಿಗೆ ಇದ್ದಂತ ಅದೇ ರೀತಿ ನಮ್ಮ ಲೈಫಲ್ಲೂ ಕೂಡ ಯೇಸು ದೊಡ್ಡ ಮಿರಾಕಲ್ಸ್ ಮಾಡಿದ್ದಾನೆ, ದೊಡ್ಡ ದೊಡ್ಡ ಅನೇಕರಿಗೆ ಸೌಖ್ಯಗಳನ್ನ ಮಾಡಿದ್ದಾನೆ. ದೇವರು ಒಬ್ಬನೇ ರಕ್ಷಕನಾಗಿದ್ದಾನೆ. ಆದ ಕಾರಣ ನಾನು ಯೇಸುವನ್ನ ಕಾಣಬೇಕು ಅಂತ ದೃಷ್ಟಿ ಇವತ್ತು ರಾತ್ರಿ ವೇಳೆ ಆಗಿರೋಣ. ಇಲ್ಲಿ ನೋಡುವಾಗ ಈ ಜಕಾಯನಿಗೆ ಕಾಣಬೇಕೆಂದಿರುವಾಗ ಪ್ರಧಾನವಾದಂತ 2 ತೊಂದರೆಗಳು ಅವನಿಗಲ್ಲಿದೆ. ಪ್ರಧಾನವಾದಂತ 2 ತೊಂದರೆಗಳು, ಚಾಲೆಂಜಸ್ ಅವನು ಫೇಸ್ ಮಾಡ್ತಾ ಇದ್ದಾನೆ. ಮೊದಲನೇ ಚಾಲೆಂಜಸ್ ಏನೆಂಬುದಾಗಿ ನೋಡುವಾಗ, ಅನೇಕ ದೊಡ್ಡ ಒಂದು ಗುಂಪು ಯೇಸುವನ್ನ ಹಿಂಬಾಲಿಸುತ್ತಾ ಇದೆ. ಸ್ತೋತ್ರ. ದೊಡ್ಡ ಗುಂಪು ಯೇಸುವನ್ನ ಹಿಂಬಾಲಿಸುತ್ತಾ ಇದೆ. ಎರಡನೇದಾದಂತ ಚಾಲೆಂಜ್, ಅವನು ತುಂಬಾ ಗಿಡ್ಡ ಮನುಷ್ಯನಾಗಿ, ಅಂದ್ರೆ ತುಂಬಾ ಈಸ್ ಅ ಶಾರ್ಟ್ ಮ್ಯಾನ್, ತುಂಬಾ ಅವನ ಎತ್ತರದಲ್ಲಿ ತುಂಬಾ ಕಡಿಮೆ ಇರುವಂತಹ ಒಂದು ವ್ಯಕ್ತಿಯಾಗಿದ್ದ ಜಕಾಯನ್ ಎಂಬುದಾಗಿ. ಈ 2 ಚಾಲೆಂಜಸ್ಗಳು ಕೂಡ ಅವನನ್ನ ಈ ಚಾಲೆಂಜಸ್ ಅವನ ಮುಂದೆ ಇರುವಾಗ
ಜನರ ಸಮ್ಮುಖ ಮುಂದೆ ಇದೆ. ಅವನು ತುಂಬಾ ಗಿಡ್ಡನಾಗಿದ್ದಾನೆ, ಅವನಿಗೆ ತುಂಬಾ ಎತ್ತರವಿಲ್ಲ. ಆದರೂ ಕೂಡ ಯೇಸುವನ್ನ ನೋಡದೆ ಅವನು ಕೂತುಕೊಳ್ಳಿಲ್ಲ. ಯೇಸುವನ್ನ ನೋಡುವುದಕ್ಕಾಗಿ ಅವನು ಮುಂದಕ್ಕೆ ಓಡುವುದಕ್ಕೆ ಪ್ರಯತ್ನ ಪಟ್ಟ. ಸ್ತೋತ್ರ. ನಾನು ಹೇಳಿದೆ ಆರಂಭದಲ್ಲಿ, 2 ಚಾಲೆಂಜಸ್ ಇವನಿಗಿದೆ. ಒಂದು, ತುಂಬಾ ಗಿಡ್ಡಗಿದ್ದಾನೆ. ಮತ್ತೊಂದು, ಅವನ ಸುತ್ತಲೂ ಜನರ ಒಂದು ಗುಂಪಿದೆ. ಆದ್ರೂ ಕೂಡ ಅವನು ಸುಮ್ಮನೆ ಕುತ್ಕೊಳ್ಳಿಲ್ಲ. ಅವನು ತಕ್ಕೊಂಡಂತ ನಿರ್ಧಾರದ ಮೇರೆಗೆ ಯೇಸುವನ್ನ ಕಾಣುವುದಕ್ಕೋಸ್ಕರ ಮುಂದಕ್ಕೆ ಹಾದು ಹೋದನು. ಇವತ್ತು ರಾತ್ರಿ ವೇಳೆ ಎಷ್ಟು ಜನ ಹೇಳ್ತೀರಾ, ನಮ್ಮ ಜೀವಿತದಲ್ಲಿ ಯೇಸುವನ್ನ ಕಾಣದಂತೆ ಮಾಡುವಂತಹ ಕೆಲವೊಂದು ಪರಿಸ್ಥಿತಿಗಳಿರಬಹುದು. ಅದು ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಒಂದು ರೋಗವಾಗಿರಬಹುದು, ಯಾವುದೋ ಪರಿಸ್ಥಿತಿಗಳಾಗಿರ್ಬೋದು. ಈ ಪರಿಸ್ಥಿತಿಗಳನ್ನ ಲೆಕ್ಕಿಸದೆ ಯೇಸುವನ್ನ ನಾನು ನೋಡುತ್ತೇನೆ ಅಂತ ಹೇಳುವಂತವರು ಬಾಯಿಗಳು ತೆರೆಯುತ್ತಾ ಗಟ್ಟಿಯಾಗಿ ದೇವರಿಗೆ ಸ್ತೋತ್ರವನ್ನ ಮಾಡೋಣ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಆಮೆನ್. ಯೇಸುವನ್ನ ನೋಡುವಂತ ಆಸೆ ಒಬ್ಬನಿಗೆ ಬಂದಾಗ ಅವನ ಅನುಭವಿಸುವಂತ ಚಾಲೆಂಜಸ್ ನ ಕುರಿತಾಗಿ ಇವತ್ತು ರಾತ್ರಿ ವೇಳೆ ಕಲೀಲಿಕ್ಕೆ ಹೋಗ್ತಾನೆ. ಈ ವ್ಯಕ್ತಿಗೆ ಬಂದಂತ ಚಾಲೆಂಜ್, ತುಂಬಾ ಗಿಡ್ಡವಾಗಿದ್ದ ಮಾತ್ರವಲ್ಲ, ತುಂಬಾ ಜನರ ಸಮ್ಮುಖ ಅವನ ಮುಂದೆ ಇದೆ. ಇವತ್ತು ರಾತ್ರಿ ವೇಳೆ ನಾನು ಪರಿಶುದ್ಧಾತ್ಮನಲ್ಲಿ ಹೇಳುತ್ತೇನೆ, ಯೇಸುವನ್ನ ಕಾಣುವುದಕ್ಕೋಸ್ಕರ ನೀನು ಮುಂದೆ ಹೋಗೋದಾದ್ರೆ ಅವನು ನಿನ್ನ ಮನೆಗಳಲ್ಲಿ ಇಳಿಯುವಂತಹ ರಾತ್ರಿ ವೇಳೆಯಾಗಿರುತ್ತೆ. ನಿಮ್ಮ ಜೀವಿತಗಳಲ್ಲಿ ಅವನು ಬಂದು ಇಳಿಯುವಂತಹ ರಾತ್ರಿ ವೇಳೆಯಾಗಿರುತ್ತೆ. ಹಾಲೆಲೂಯಾ. ಒಮ್ಮೆ ಇಸ್ರಾಯೇಲ್ ಮಕ್ಕಳ ಜೀವಿತದಲ್ಲಿ ಅವರು ಅನುಭವಿಸಿದಂತಹ ದೊಡ್ಡ ಚಾಲೆಂಜ್ ಏನೆಂಬುದಾಗಿ ನೋಡುವಾಗ, ಒಂದು ಕೆಂಪು ಸಮುದ್ರ ಅವನ ಮುಂದೆ ಇತ್ತು. ಆ ಕೆಂಪು ಸಮುದ್ರದ ಮುಂದೆ ಇರುವಾಗ ದೇವರು ಮೋಸೆಗೆ ಹೇಳಿದಂತ ಒಂದು ಮಾತು, ನಿನ್ನ ಕೈಯಲ್ಲಿರುವಂತಹ ಕೋಲನ್ನ ಈ ಚಾಲೆಂಜಸ್ಸಿನ ವಿರುದ್ಧವಾಗಿ ಚಾಚು, ಅದರ ಒಳಗಡೆ ಒಂದು ಬಾಕಿಲನ್ನ ನಾನು ತೆರೆಯುತ್ತೇನೆ ಎಂಬುದಾಗಿ. ಸ್ತೋತ್ರ. ಹಳೆ ಒಡಂಬಡಿಕೆಯ ಮೋಸೆ ಜೀವಿತದಲ್ಲೂ ಕೂಡ ಒಂದು ದೊಡ್ಡ ಚಾಲೆಂಜ್ ಬಂದಾಗ, ಇಸ್ರಾಯೇಲ್ ಮಕ್ಕಳರ ವಿರುದ್ಧವಾಗಿ ಒಂದು ದೊಡ್ಡ ಚಾಲೆಂಜ್ ಬಂದಾಗ, ಅವರು ಆ ಚಾಲೆಂಜ್ ಅನ್ನ ನೋಡ್ಕೊಂಡು ಸುಮ್ಮನೆ ಕುತ್ಕೊಳ್ಳಿಲ್ಲ. ಆ ಒಂದು ಕೆಂಪು ಸಮುದ್ರವನ್ನ ನಿಂತ್ಕೊಂಡು ನೋಡ್ಕೊಂಡು ಸುಮ್ಮನೆ ಮಲಗ್ಲಿಲ್ಲ. ಅವರು ಮುಂದಕ್ಕೆ ಹೋಗುವುದಕ್ಕೆ ತಯಾರಾದರು. ನನ್ನನ್ನು ಕೇಳುವ ಪ್ರೀತಿಯ ದೇವ ಜನರಿಗೆ ಇವತ್ತು ರಾತ್ರಿ ವೇಳೆ ಬೈಬಲ್ ಸ್ಟಡಿಯಲ್ಲಿ ಒಂದು ಮಾತನ್ನು ಹೇಳ್ತಾನೆ. ನೀವು ಅನುಭವಿಸುವಂತ ಯಾವುದೇ ಸಮಸ್ಯೆಗಳಾಗಿರ್ಲಿ, ನೀವು ಅನುಭವಿಸುವಂತ ಯಾವುದೇ ವೇದನೆಗಳಾಗಿರ್ಲಿ, ನೀವು ಅನುಭವಿಸುವಂತ ಯಾವುದೇ ಚಾಲೆಂಜ್ಗಳಾಗಿರ್ಲಿ, ಇದು ಯಾವುದು ಕೂಡ ಯೇಸುವನ್ನ ಕಾಣದಂತೆ ಮಾಡಬಾರದು. ಆ ಚಾಲೆಂಜಸ್ ನ ನಡುವೆ ನಾವು ಹೇಳೋಣ, ನಾನು ಹಾದು ಹೋಗುತ್ತೇನೆ. ಸೋದರ, ಮುಂದಕ್ಕೆ ಹಾದು ಹೋಗ್ತಾನೆ. ಅದೇ ಮುಂದಿನ ಅಧ್ಯಾಯದಲ್ಲಿ ನೋಡುವಾಗ ದೇವರು ಯೋಶ್ವನಿಗೂ ಕೂಡ ಒಂದು ಮಾತನ್ನು ಹೇಳ್ತಾನೆ. ನಿನ್ನ ಮುಂದೆ ಹರಿಯುವಂತಹ ಯೋರ್ದಾನಿನ ಹೊಳೆ, ಉಕ್ಕಿ ಹರಿಯುವಂತಹ ಯೋರ್ದಾನ್, ಭಯಪಡಿಸುವಂತ ಯೋರ್ದಾನ್, ನಿನ್ನನ್ನ ನಿನಗೆ ದೊಡ್ಡ ಸವಾಲಾಗಿ ನಿಂತಿರುವಂತ ಯೋರ್ದಾನ್, ಈ ಯೋರ್ದಾನಿನ ಮುಂದೆ ಈ ಕೋಲನ್ನ ತಕೊಂಡು ಹೋಗ್ಬೇಡ, ಒಂದು ಮಂಜೂಷವನ್ನ ತಕೊಂಡು ಹೋಗು ಎಂಬುದಾಗಿ ಹೇಳ್ತಾನೆ. ಸ್ತೋತ್ರ. ಓ ಹಾಲೆಲೂಯಾ. ಇಸ್ರಾಯೇಲ್ ಮಕ್ಕಳಿಗೂ ಕೂಡ ಯೋಶ್ವನಿಗೂ ಕೂಡ ದೇವರು ಹೇಳುವಂತ ಮಾತು, ನಿನ್ನ ಮುಂದೆ ಹರಿಯುವಂತ ಚಾಲೆಂಜಸ್, ನಿನ್ನ ಮುಂದೆ ಹರಿಯುವಂತ ಯೋರ್ದಾನಿನ ಅವಸ್ಥೆಗಳಿದೆಯಲ್ಲ, ಈ ಯೋರ್ದಾನಿನ ಅವಸ್ಥೆಯನ್ನ ನೋಡಿ ಭಯಪಡಬೇಡ. ನೀನು ಕರ್ತನ ಮಂಜೂಷವನ್ನ ಎತ್ತುಕೊಂಡು ನಿಲ್ಲೋದಾದ್ರೆ ಆ ಹರಿಯುವಂತ ಯೋರ್ದಾನ್ ನಿನ್ನ ಮುಂದೆ ನಿಂತು ಹೋಗಲಿಕ್ಕೆ ಹೋಗ್ತಾ ಇದೆ. ಸ್ತೋತ್ರ. ಇವತ್ತು ರಾತ್ರಿ ವೇಳೆ ನಿನ್ನ ಮುಂದೆ ಇರುವಂತ ಸವಾಲುಗಳು, ನೀವು ಅನುಭವಿಸುವಂತ ವೇದನೆಗಳು, ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸಭೆಯಲ್ಲಿ, ನೀವು ಮಾಡುವಂತ ಕೆಲಸದಲ್ಲಿ, ನಿಮ್ಮ ಎಲ್ಲ ವಿಷಯಗಳಲ್ಲೂ ಅನುಭವಿಸುವಂತ ಎಲ್ಲ ಚಾಲೆಂಜಸ್ನ ನಡುವೆನೂ ಹೇಳಬೇಕು, ನಾನು ಇವತ್ತು ರಾತ್ರಿ ವೇಳೆ ಯೇಸುವನ್ನ ನಾನು ಕಾಣಲಿಕ್ಕೆ ಹೋಗ್ತಾ ಇದ್ದೇನೆ. ಸ್ತೋತ್ರ. ಈ ದಿವಸಗಳಲ್ಲಿ ನಾನು ಕಾಣಲಿಕ್ಕೆ ಹೋಗ್ತಾ ಇದ್ದೇನೆ. ಈ ಜನವರಿ ತಿಂಗಳು ಮುಗಿಯೋದ್ರೊಳಗಾಗಿ ನನ್ನ ಮನೆಯಲ್ಲಿ ನಾನು ಕರ್ತನ ಸಾನ್ನಿಧ್ಯವನ್ನ ಕಾಣುತ್ತೇನೆ. ನನ್ನ ಕುಟುಂಬದಲ್ಲಿ ದೇವರ ಸಾನ್ನಿಧ್ಯವನ್ನ ನಾನು ಕಾಣುತ್ತೇನೆ. ಹಾಲೆಲೂಯಾ. ಇವತ್ತು ನಿಮ್ಮನ್ನ ದೇವರನ್ನ ಕಾಣದಂತೆ ಮಾಡುವಂತ ಪರಿಸ್ಥಿತಿಗಳು ಯಾವುದು? ದೇವರನ್ನ ಆರಾಧನೆ ಮಾಡ್ಲಿಕ್ಕೆ ಆಗದಂತೆ, ದೇವರಿಗೋಸ್ಕರ ಟೈಮ್ ಅನ್ನ ಸ್ಪೆಂಡ್ ಮಾಡ್ಲಿಕ್ಕೆ ಆಗದಂತೆ, ದೇವರಿಗೋಸ್ಕರ ನಿಮ್ಮ ನಿಮ್ಮ ಒಂದು ದಿವಸ ದೇವರಿಗೋಸ್ಕರ ಮಾರ್ಪಡಿಸದಂತೆ ಮಾಡುವಂತಹ ಚಾಲೆಂಜಸ್ಗಳು ಇವತ್ತು ರಾತ್ರಿ ವೇಳೆ ಯಾವುದು? ಆಮೇನ್. ಜಕಾಯನಿಗೂ 2 ಚಾಲೆಂಜಸ್ ಇದೆ. ಒಂದು ಗಿಡ್ಡನಾಗಿದ್ದ, ಮತ್ತೊಂದು ಜನದ ಸಮೂಹ. ಇಸ್ರಾಯೇಲ್ ಮಕ್ಕಳ ಜೀವಿತದಲ್ಲಿ ನೋಡುವಾಗ ಕೆಂಪು ಸಮುದ್ರ, ಯೋಶುವನ ಜೀವಿತದಲ್ಲಿ ನೋಡುವಾಗ ಉಕ್ಕಿ ಹರಿಯುವಂತ ಯೋರ್ದಾನಿನ ಹೊಳೆ. ಈ ಚಾಲೆಂಜಸ್ ನಡುವು ಭಕ್ತರಾದಂತವ್ರು ಮಾಡಬೇಕಾಗಿರೋದು ಏನ್ ಗೊತ್ತಾ? ನಾವು ಮುಂದಕ್ಕೆ ಹೋಗುವಂತವರಾಗಿರ್ಬೇಕು. ಇವತ್ತು ರಾತ್ರಿ ವೇಳೆ ಆಗಿರುವಂತ ಜಾಗದಲ್ಲಿ ಹೇಳೋಣ, ನಾವು ಮುಂದಕ್ಕೆ ಹೋಗುತ್ತೇನೆ. ಸ್ತೋತ್ರ. ನಾನು ಯೇಸುವನ್ನ ಕಾಣುವುದಕ್ಕೆ ನನ್ನ ಜೀವಿತದಲ್ಲಿ ಎಂತ ಪ್ರಯಾಸಗಳು ಬಂದ್ರು ಕೂಡ ನಾನು ಮುಂದಕ್ಕೆ ಹೋಗುತ್ತೇನೆ. ಮೂರನೇದಾಗಿ ನೋಡುವಾಗ ಇಬ್ರಿಯದವರು ಬರೆದ ಪತ್ರಿಕೆ
12ನೇ ಅಧ್ಯಾಯದ 2ನೇ ವಾಕ್ಯವನ್ನ ಕೂಡ ದಯಮಾಡಿ ಓದ್ಕೊಳ್ತೀರಾ? Hebrews chapter 12 verse 2. Thank you Lord. 12 verse 2. Yeah. 12. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರ ಸ್ತೋತ್ರ. ಚಿತ್ತದಿಂದ ಬಿಡೋಣ. ಹಾಲೆಲೂಯಾ. ಅಪೊಸ್ತಲನಾದಂತ ಪೌಲನ 3ನೇ ಭಾಗದಲ್ಲಿ ಹೇಳ್ತಾ ಇದ್ದಾನೆ, ನಿನಗೆ ಓಡದಂತೆ ಮಾಡುವಂಥದ್ದು, ಮುಂದಕ್ಕೆ ಹೋಗದಂತೆ ಮಾಡುವಂಥದ್ದು. ನಿನಗೆ ದೇವರನ್ನ ಕಾಣಬೇಕೆಂಬುದಾಗಿ ಆಸೆ ಇದೆ, ಆದ್ರೂ ಕೂಡ ನಿಮ್ಮನ್ನ ಕಾಣದಂತೆ ಮಾಡುವಂತಹ ವಿಷಯಗಳು ಯಾವುದು? ನೀವು ನೋಡಬೇಕಾಗಿರುವಂತದ್ದು ಚಾಲೆಂಜಸ್ಗಳಲ್ಲ, ನೀವು ನೋಡಬೇಕಾಗಿರುವಂತದ್ದು ನಿಮ್ಮ ಪರಿಸ್ಥಿತಿಗಳಲ್ಲ. ನಿಮ್ಮ ಮುಂದೆ ಒಂದು ಸಾಕ್ಷಿಯ ದೊಡ್ಡ ಸಮೂಹವಿದೆ. ಹಾಲೆಲೂಯಾ. ಈ ಸಮೂಹ ನಿನ್ನೆ ಅವರು ಓಡಿ ಜಯಿಸಿದ್ದಾರೆ. ಹಾಲೆಲೂಯಾ. ಇವತ್ತು ರಾತ್ರಿ ವೇಳೆ ನಾನು ಯೇಸುವಿನ ನಾಮದಲ್ಲಿ ಹೇಳುತ್ತೇನೆ, ನನ್ನನ್ನು ಕೇಳುವ ಪ್ರೀತಿ ದೇವ ಜನರೇ, ಸಭೆಯವರೆಗೆ ಒಂದು ಮಾತನ್ನು ಹೇಳುತ್ತೇನೆ, ನೀವು ನೋಡಬೇಕಾದಂಥದ್ದು ನಿಮ್ಮ ಮುಂದೆ ಹಾದು ಹೋದಂತಹ ಸಾಕ್ಷಿಯ ಸಮೂಹಗಳನ್ನ ನೋಡಿ ಓಡುವಂತವರಾಗಿರ್ಬೇಕು. ಆಮೇನ್. ಓ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಇವತ್ತು ರಾತ್ರಿ ವೇಳೆ ಎಷ್ಟು ಜನ ಹೇಳ್ತೀರ, ನನ್ನ ಮುಂದೆ ಓಟವನ್ನ ಓಡಿ ಮುಗಿಸಿ ಜಯಿಸಿದಂತವರನ್ನ ನೋಡಿ ನಾನು ಓಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅರ್ಧಕ್ಕೆ ನಿಲ್ಲಿಸಿದವರನ್ನ ನೋಡಿ ಓಡಲಿಕ್ಕಲ್ಲ, ಅರ್ಧಕ್ಕೆ ಬಿಟ್ಟಂತವರನ್ನ ನೋಡಿ ಓಡೋದಕ್ಕಾಗಲ್ಲ, ಅರ್ಧಕ್ಕೆ ಯಾವುದೋ ಪರಿಸ್ಥಿತಿಗಳಿಗೋಸ್ಕರ ನಿಲ್ಲಿಸುವಂತವರನ್ನ ನೋಡಿ ಓಡೋದಕ್ಕಲ್ಲ. ನನ್ನ ನೋಟ ಕ್ರಿಸ್ತ ಯೇಸುವಿನ ಮೇಲೆ. ಹಾಲೆಲೂಯಾ. ಸ್ಥಿರ ಚಿತ್ತದಿಂದ, ಹಾಲೆಲೂಯಾ, ನನಗೆ ನೇಮಕವಾದ ಓಟವನ್ನ ಸ್ಥಿರ ಚಿತ್ತದಿಂದ, ಹಾಲೆಲೂಯಾ, ಆಮೆನ್, ಯೇಸು ಕ್ರಿಸ್ತನ ಮೇಲೆ ಲಕ್ಷ್ಯವಿಟ್ಟು ನಾವು ಓಡೋಣ. ಇವತ್ತು ರಾತ್ರಿ ವೇಳೆ ಪೌಲನು ಹೇಳ್ತಾ ಇದ್ದಾನೆ, ನಿನಗೆ ಓಡಲಿಕ್ಕೆ ಆಗದೆ ಇರುವಂತ ತಟಸ್ಥಗಳೇನು? ಯಾವುದು ನಮ್ಮನ್ನ ತಡೆ ಹಿಡಿತಾ ಇದೆ? ನಮ್ಮನ್ನ ಯಾಕೆ ದೇವರಲ್ಲಿ ಬೆಳೆಯೋದಕ್ಕೆ ಬಿಡ್ತಾ ಇಲ್ಲ? ನಾವು ದೇವರಲ್ಲಿ ಆತ್ಮಿಕದಲ್ಲಿ ಬೆಳೆಯದಂತೆ ನಮ್ಮನ್ನ ಮಾಡುವಂತಹ ಎಲ್ಲಾ ವಿಷಯಗಳನ್ನ ಬಿಟ್ಟು ನಮ್ಮ ನೋಟ ಇವತ್ತು ಕರ್ತನ ಮೇಲಾಗಿರ್ಬೋದಾದ್ರೆ, ಸ್ಥಿರ ಚಿತ್ತದಿಂದ ಓಡೋದಾದ್ರೆ, ಇವತ್ತು ನಮ್ಮನ್ನ ಓಟವನ್ನ ಪೂರ್ತಿಗೊಳಿಸುವ ದೇವರ ಸಾನ್ನಿಧ್ಯ ನಮ್ಮ ನಡುವೆ ಇದೆ. ಹಾಲೆಲೂಯಾ. ಇವತ್ತು ರಾತ್ರಿ ವೇಳೆ ನನಗೆ ಗೊತ್ತಿಲ್ಲ ನೀವು ಯಾವ ಯಾವ ಜಾಗದಿಂದ ಕೇಳ್ತಾ ಇದ್ದೀರಿ ಎಂಬುದಾಗಿ. ಒಂದು ವೇಳೆ ಮನೆಯಿಂದಾಗ್ಲಿ, ಯಾತ್ರೆಯಿಂದಾಗ್ಲಿ, ನೀವು ರೂಮ್ ಅಲ್ಲಾಗ್ಲಿ, ಇವತ್ತೊಂದು ಮಾತನ್ನು ಹೇಳ್ತೇನೆ, ನೀವು ಕ್ರಿಸ್ತನ ಮೇಲೆ ದೃಷ್ಟಿ ಇಟ್ಟು ಓಡುವುದಾದ್ರೆ ಈ ತಿಂಗಳು ಮುಗಿಯೋದ್ರೊಳಗಾಗಿ, ಹಾಲೆಲೂಯಾ, ನಿನ್ನ ಓಟವನ್ನ ಅವನು ಪೂರ್ತಿಗೊಳಿಸುತ್ತಾನೆ. ಆಮೇನ್. ಯೇಸುವನ್ನ ನೋಡಿ ಓಡುವಂತವರಾಗಿ ನಾವು ಮಾಡ್ತೇವೆ. ಪೌಲನ್ ಹೇಳ್ತಾನೆ, ಒಮ್ಮೆ ಅಪೊಸ್ತಲನಾದ ಪೌಲನ್ ಹೇಳ್ತಾನೆ, ದೇವ್ರೆ, ನಾನೆಲ್ಲ ದೊಡ್ಡ ಸೇವೆ ಮಾಡ್ತಾ ಇದ್ದೇನೆ, ನಿನಗೋಸ್ಕರ ಓಡ್ತಾ ಇದ್ದೇನೆ, ನಿನಗೋಸ್ಕರ ನಿಂತ್ಕೊಳ್ತಾ ಇದ್ದೇನೆ, ಆದ್ರೂ ಕೂಡ ನನ್ನ ಒಳಗಡೆ ಒಂದು ಶೂಲ ಇದೆ. 2 ಕೊರಿಂಥದವರ ಬರೆದ ಪತ್ರಿಕೆ 12ನೇ ಅಧ್ಯಾಯದ 7ನೇ ವಾಕ್ಯವನ್ನ ಓದ್ಕೊಳ್ತೀರಾ? ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಪ್ರಭು ಶತರ ಹದಿಯಾಂತನ. ಈ ಕಾರಣದಿಂದಲೂ ನನಗೆ ತಿಳಿಸಲ್ಪಟ್ಟ ರಹಸ್ಯಗಳು ಬಹು ವಿಶೇಷವಾಗಿರುವುದರಿಂದಲೂ ನಾನು ಹೊಗಳಿಕೊಳ್ಳದೆ ಸುಮ್ಮನಿರುತ್ತೇನೆ. ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ ನನ್ನ ಶರೀರದಲ್ಲಿ ನಾಟಿದೆಯೋ ಎಂಬಂತೆ ನನ್ನನ್ನು ಗುದ್ದುವುದಕ್ಕೆ ಸೈತಾನನ ದೂತರಲ್ಲಿ ಒಬ್ಬನು ನನ್ನ ಬಳಿಗೆ ಕಳುಹಿಸಲ್ಪಟ್ಟನು. ನಾನು ಸಾಕು. ಇಲ್ಲಿ ಪೌಲನ್ ಹೇಳ್ತಾ ಇದ್ದಾನೆ, ಅಪೊಸ್ತಲನಾದಂತ ಪೌಲನ್ ಹೇಳ್ತಾನೆ, ನನಗೆ ಒಂದು ತಡೆಯಾಗಿರುವಂತದ್ದು ಏನ್ ಗೊತ್ತಾ? ಒಂದು ಶೂಲ ನನ್ನ ಶರೀರದಲ್ಲಿ ನಾಟಿದೆ. ಆಮೇನ್. ಈ ಒಂದು ಶೂಲ ನನ್ನ ಶರೀರದಲ್ಲಿ ನಾಟಿದೆ. ಆಮೇನ್. ಇವತ್ತು ನನ್ನನ್ನು ಕೇಳುವ ಪ್ರೀತಿ ದೇವಜನರು ಒಂದು ಮಾತನ್ನು ಹೇಳ್ತಾನೆ, ನೀವು ದೇವರಗೋಸ್ಕರ ಯಥಾರ್ಥವಾಗಿ ನಿಲ್ಲುವಾಗ, ದೇವರ ಸೇವೆಗೋಸ್ಕರ ಯಥಾರ್ಥವಾಗಿ ನಿಲ್ಲುವಾಗ, ದೇವರಿಗೋಸ್ಕರ ಯಥಾರ್ಥವಾಗಿ ದುಡಿಯುವಾಗ, ನೀವು ಪ್ರಾರ್ಥನೆಯಲ್ಲಿ ನಿರಂತರವಾಗಿರುವಾಗ, ನಿಮ್ಮ ಜೀವಿತದಲ್ಲಿ ಬರುವಂತ ಶೂಲಗಳ ನಡುವೆಯೂ ಕೂಡ ಇವತ್ತು ರಾತ್ರಿ ವೇಳೆ ಹೇಳಬೇಕು, ನಾನು ಮುಂದಕ್ಕೆ ಓಡುತ್ತೇನೆ. ಈ ಶೂಲದ ನಿಮಿತ್ತವಾಗಿ ನನ್ನ ಓಟವನ್ನ ನಿಲ್ಲಿಸೋದಿಲ್ಲ. ಈ ಶೂಲದ ನಿಮಿತ್ತವಾಗಿ ನನ್ನ ಪ್ರಾರ್ಥನೆ ಮಾಡೋದನ್ನ ಬಿಡೋದಿಲ್ಲ. ಈ ಶೂಲದ ನಿಮಿತ್ತವಾಗಿ ಸಭೆಗೆ ಹೋಗೋದನ್ನ ನಿಲ್ಲಿಸೋದಿಲ್ಲ. ಈ ಶೂಲ ಇರುವಾಗಲೂ ಕೂಡ, ಸ್ತೋತ್ರ, ಆಮೆನ್, ಅದರ ಮುಂದಿನ ಭಾಗದಲ್ಲಿ ಅವನು ಹೀಗೆ ಬರೆಯಲ್ಪಟ್ಟಿದೆ, ಈ ಪೀಡೆಯ ವಿಷಯದಲ್ಲಿ ಅದು ನನ್ನನ್ನ ಬಿಟ್ಟು ಹೋಗಬೇಕೆಂಬುದಾಗಿ ಎಷ್ಟು ಬಾರಿ ಪ್ರಾರ್ಥನೆ ಮಾಡ್ತಾ ಇರೋದು. ಆಮೆನ್. 3 ಸಲ ಪ್ರಾರ್ಥನೆ ಮಾಡ್ತಾ ಇದ್ದಾನೆ.
ಓ ಕಮ್ ಆನ್, ಹಾಲೆಲೂಯಾ. ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ? ಹಾಲೆಲೂಯಾ. Hallelujah. ಆಮೇಲೆ ರಬಾನಿ ಅಂದೇನಿಯ. ಇವತ್ತು ರಾತ್ರಿ ವೇಳೆ ಎಲ್ಲರೂ ಪ್ರಾರ್ಥನೆ ಊಟ ಆಗಿರ್ಬೇಕು. ಈ ಲೈವ್ ಅಲ್ಲಿ ನೋಡುತ್ತಿರುವ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ನಿಮ್ಮ ಮೇಲೆ ನಾನು ಪ್ರವಾದನೆಯಾಗಿ ನುಡಿತಾ ಇದ್ದೇನೆ. ಹಾಲೆಲೂಯಾ. ನಿಮ್ಮ ಜೀವಿತದಲ್ಲಿ ನಾಟಿರುವಂತಹ ಶೂಲದ ಅನುಭವಗಳು, ಆಮೇನ್, ನಿಮ್ಮ ಜೀವಿತದಲ್ಲಿ ಶೂಲದಂತೆ ಅಂಟಿಕೊಂಡಿರುವಂತಹ ವಿಷಯಗಳು ಇವತ್ತು ರಾತ್ರಿ ವೇಳೆ ಬಿಟ್ಟೋಗಲಿ ಯೇಸುವಿನ ನಾಮದಲ್ಲಿ. ಹಾಲೆಲೂಯಾ. ಪೌಲನ ಜೀವಿತದಲ್ಲಿ ಎಲ್ಲೂ ಹೋದರೂ ಕೂಡ ಈ ಒಂದು ಶೂಲ ಅವನಿಗೆ ಅಂಟಿಕೊಂಡಿದೆ. ಈ ಒಂದು ಶೂಲ, ಈ ಒಂದು ಪ್ರಾಬ್ಲಮ್ ಅವನ ಹಿಂದೆ ಬರ್ತಾನೆ ಇದೆ. ಈ ಒಂದು ಚಾಲೆಂಜಸ್ ಅವನ ಮುಂದೆ ಬರ್ತಾನೆ ಇದೆ. ಅದಕ್ಕೆ ಎಕ್ಸಡಸ್ ಚಾಪ್ಟರ್, ವಿಮೋಚನಾ ಕಾಂಡದಲ್ಲಿ ಬರುವ 3ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದ್ದೇವೆ, ನಿನ್ನ ಜನರ ದುರವಸ್ಥೆಯನ್ನ ನಾನು ನೋಡಿಯೇ ನೋಡಿದ್ದೇನೆ. ಆಮೇನ್. ಹಂಗೆಲ್ಲ 7ನೇ ವಾಕ್ಯ 3:7. ಥ್ಯಾಂಕ್ ಯು ಲಾರ್ಡ್. ಆಗ ಯೆಹೋವನು ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನೋಡಿದ್ದೇನೆ. ಬಿಟ್ಟಿ ಮಾಡುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತು. ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ನಾನು ಅವರ ಅವಸ್ಥೆಗಳನ್ನ ನೋಡಿದ್ದೇನೆ. ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ದೇವರ ಮಕ್ಕಳಿಗೋಸ್ಕರ ನಾನು ಅವರ ಅವಸ್ಥೆಗಳನ್ನ ನೋಡಿದ್ದೇನೆ. ನಿನ್ನ ದುಃಖಗಳನ್ನ ನಾನು ಬಲ್ಲೆನು. ನಿನ್ನ ಲೈಫಲ್ಲಿ ಇರುವಂತಹ ಚಾಲೆಂಜಸ್ಗಳು ನಾನು ಬಲ್ಲೇನು. ನೀವಿವತ್ತು ಅನುಭವಿಸುವಂತ ವೇದನೆಗಳು ನಾನು ತಿಳಿದಿದ್ದೇನೆ. ಹೋ ಕಮಾನ್, ಹಾಲೆಲೂಯಾ. ಇವತ್ತು ರಾತ್ರಿ ವೇಳೆ, ಇವತ್ತು ನನ್ನನ್ನು ಲೈವ್ ಅಲ್ಲಿ ನೋಡುತ್ತಿರುವಂತ ಪ್ರೀತಿ ದೇವ ಜನರಿಗೆ ಒಂದು ಮಾತು ಹೇಳಿ, ನೀನು ಅನುಭವಿಸುವಂತ ಶೂಲದ ಅನುಭವ ಇದೆಯಲ್ಲ, ಅದನ್ನ ಅವನು ನೋಡುತ್ತಾ ಇದ್ದಾನೆ. ಅದನ್ನ ನೋಡಿಯೇ ನೋಡಿದ್ದೇನೆ. ಅದನ್ನ ಅವನು ತಿಳಿದುಕೊಂಡಿದ್ದಾನೆ. ತಿಳಿದುಕೊಂಡಂತ ದೇವರು ಆ ಶೂಲವನ್ನ ನಿನ್ನಿಂದ ಕಿತ್ತಾಕೋದು ಕೇಳ್ತಾ ಇಲ್ಲ, ಅಥವಾ ಆ ಉಪದ್ರವಗಳನ್ನು ನೀನು ಅನುಭವಿಸುವಂತಹ ವೇದನೆ, ನೀವು ಅನುಭವಿಸುವಂತಹ ಚಾಲೆಂಜಸ್ ಇದೆಯಲ್ಲ, ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ ನೀವು ಅನುಭವಿಸುವಂತಹ ಚಾಲೆಂಜಸ್ಗಳು, ಹಾಲೆಲೂಯಾ, ಇದರಿಂದ ನಿಮ್ಮನ್ನ ಹೊರಗಡೆ ತರ್ತೀನಿ ಅಂತ ದೇವರು ಹೇಳ್ತಾ ಇಲ್ಲ. ನಿನ್ನನ್ನು ಹೇಗಾದ್ರೂ ಮಾಡಿ ಅದನ್ನ ಬಿಡಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇಲ್ಲ. ಸ್ತೋತ್ರದೊಟ್ಟಿಗೆ ಇರ್ಬೇಕು. ಹಾಲೆಲೂಯಾ. ಸಾಧ್ಯವಾಗುವಂತ ನಿಮ್ಮೆಲ್ಲ ವಿಡಿಯೋಸ್ ಅನ್ನು ಆನ್ ಮಾಡ್ಕೊಂಡು ವಾಕ್ಯಗಳಿಗೆ ಡಿಕ್ಲೇರ್ ಮಾಡ್ಬೇಕು. ಆಮೇನ್. ಹಾಲೆಲೂಯಾ. ಆಮೇನ್. ಶೂಲ ನಮ್ಮ ಲೈಫ್ ಅಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾ ಇದೀವಿ, ವಾಕ್ಯ ಕೇಳ್ತಾ ಇದೀವಿ, ಎಲ್ಲಾ ದೇವರಿಗೋಸ್ಕರ ಮಾಡ್ತಾ ಇದೀವಿ. ಆದ್ರೆ ಅಂಟಿಕೊಂಡಿರುವಂತ ಕೆಲವೊಂದು ಶೂಲಗಳು ಇವತ್ತು ರಾತ್ರಿ ವೇಳೆ ಈ ಒಂದು ಬೈಬಲ್ ಸ್ಟಡಿಯಲ್ಲಿ ಮುರಿಯಲ್ಪಡಲಿ. ಅದು ನಿನ್ನ ರೋಗವಾಗಿರ್ಬೋದು, ಪಾರಂಪರೆಯಿಂದ ಬಂದಂತಹ ರೋಗಗಳಾಗಿರ್ಬೋದು, ಜನರೇಷನ್ ಇಂದ, ತಂದೆ ತಾಯಿಯಿಂದ ಬಂದಂತಹ ಒಂದು ಶಾಪದ ವಿಷಯಗಳಾಗಿರ್ಬೋದು. ಆ ಶೂಲಗಳು ಇವತ್ತು ರಾತ್ರಿ ವೇಳೆ ಕ್ಯಾನ್ಸಲ್ ಆಗಲಿ ಯೇಸುವಿನ ನಾಮದಲ್ಲಿ. ಇಲ್ಲಿ ದೇವರು ಹೇಳುತ್ತಾ, ನಿನ್ನ ಅವಸ್ಥೆನ ನಾನು ನೋಡ್ತಾ ಇದ್ದೇನೆ, ನೀನು ಅನುಭವಿಸುವಂತ ಶೂಲಗಳನ್ನ ನಾನು ತಿಳಿದಿದ್ದೇನೆ, ನಿನ್ನನ್ನು ಬಿಡಿಸ್ತೀನಿ ಅಂತ ಹೇಳ್ತಿಲ್ಲ. ಅಲ್ಲಿ ನಿನ್ನ ಅದರಿಂದ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ. 10ನೇ ವಾಕ್ಯದಲ್ಲಿ, 2 ಕೊರಿಂಥಿಯ 12ನೇ ಅಧ್ಯಾಯದ 9ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನೀನು ಅನುಭವಿಸುವಂತ ನೋವಿಂದ ನಾನು ಹೊರಗಡೆ ತಗೊಂಡ್ಬರ್ತೀನಿ ಅಂತ ನಾನು ಹೇಳ್ತಾ ಇಲ್ಲ. ಏನಂತ ಹೇಳ್ತಾ ಇರೋದು? ಅದಕ್ಕಾತನು ನನ್ನ ಕೃಪೆ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ. ಆಮೇನ್. ಸಾಕು. ಆಮೇನ್. ಈ ಶೂಲ ನಿನಗಲ್ಲಿರುವಾಗಲೇ, ಈ ಸಮಸ್ಯೆ ನನಗಲ್ಲಿರುವಾಗಲೇ ನಿನ್ನನ್ನ ಬಿಡಿಸುವುದಕ್ಕೆ ನನಗೆ ಆಗಲ್ಲ ಅಂತಲ್ಲ, ನನ್ನ ಕೃಪೆ ನಿನಗೆ ಸಾಕು. ಕಮಾನ್. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ಇವತ್ತು ರಾತ್ರಿ ವೇಳೆ ಹೇಳೋಣ, ನಾವು ಅನುಭವಿಸುವಂತ ಚಾಲೆಂಜಸ್, ನಾವು ಅನುಭವಿಸುವಂತ ವೇದನೆ, ನಾವು ಅನುಭವಿಸುವಂತ ರೋಗ, ನಾವು ಅನುಭವಿಸುವಂತ ನಿಂದನೆ, ಅಪಮಾನ, ಎಲ್ಲದರ ನಡುವೆಯೂ ನನಗೆ ಬೇಕಾಗಿರುವುದು ದೇವರ ಕೃಪೆ ಅನ್ನುವಂತ ನಂಬುವಂತವ್ರು ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಥ್ಯಾಂಕ್ ಯು ಲಾರ್ಡ್. ಓ ರಬಾ ಶಥೇರಿಯ. ದೇವರ ಕೃಪೆ. ಆಮೆನ್. ಅದಕ್ಕಾತನು ನನ್ನ ಕೃಪೆ ನಿನಗೆ ಸಾಕು. ಇವತ್ತೆಷ್ಟು ಜನ ಸಾಕು ಅಂತ ಹೇಳ್ತೀರಾ? ಆಮೇನ್. ಎಷ್ಟು ಜನ ಈ ವಾಕ್ಯ ಹೇಳ್ತೀರಾ? ಉಪದ್ರವಗಳ ನಡುವೆ, ಕಷ್ಟಗಳ ನಡುವೆ, ಕಣ್ಣೀರಿನ ನಡುವೆ ಇವತ್ತು ರಾತ್ರಿ ವೇಳೆ ಈ ಲೈವ್ ಅಲ್ಲಿ ನೀವು ನೋಡುತ್ತಿರುವಾಗ ನಿಮ್ಮ ಮನೆಯಲ್ಲಿ ಹೇಳಿಕೊಳ್ಳಲಿಕ್ಕೆ ಆಗದಂತಹ ಪರಿಸ್ಥಿತಿಗಳು ನಿಮ್ಮ ಶರೀರದಲ್ಲಾಗಲಿ, ನಿಮ್ಮ ಮಕ್ಕಳ ಜೀವಿತದಲ್ಲಾಗಲಿ, ಕುಟುಂಬದಲ್ಲಾಗಲಿ ಒಂದು ಶೂಲದ ಹಾಗೆ ಬಂದಿರುವುದಾದ್ರೆ, ಪರಿಶುದ್ಧಾತ್ಮನಲ್ಲಿ ನಾನು ಹೇಳ್ತಾ ಇದ್ದೇನೆ, ನನ್ನ ಕೃಪೆ, ದೇವರ ಕೃಪೆ ನಿನಗೆ ಸಾಕು. ಓ ಆಮೆನ್, ಆಮೆನ್. ಅದನ್ನ ಎಷ್ಟು ಜನ ಹೇಳ್ತೀರಾ? ದೇವರೇ, ನಿನ್ನ ಕೃಪೆ ನನಗೆ ಸಾಕು, ನಿನ್ನ ಕೃಪೆ ನನಗೆ ಸಾಕು. ಆಮೆನ್. ನಿಮಗೊಂದು ಸಾಲ ಇದೆಯಾ?
ಆ ದೇವರಾತ್ಮನ ಹೇಳುತ್ತಾ ನಿನ್ನ ಕೃಪೆ ನಿನಗೆ ಸಾಕು. ಅರ್ಥ ಆಗ್ಲಿಲ್ಲ. ಆಮೇನ್. ನಿಮಗೊಂದು ರೋಗ ಇದೆಯಾ, ದೇವರಾತ್ಮನ ಹೇಳುತ್ತಾ ನನ್ನ ಕೃಪೆ ನಿನಗೆ ಸಾಕು. ಆಮೇನ್. ನಿನಗೊಂದು ಯಾವ್ದು ಬಿಟ್ಟು ಹೋಗದೆ ಯಾವುದು ಅಲರ್ಜಿಯ ಶಕ್ತಿಗಳು ನಿನಗಿದೆಯಾ, ದೇವರಾತ್ಮನ ಹೇಳುತ್ತಾ ನನ್ನ ಕೃಪೆ ನಿನಗೆ ಸಾಕು. ಇವತ್ತು ಕಂಪನಿಯಲ್ಲಿ ತುಂಬಾ ಪ್ರೆಷರ್ ಇದೆಯಾ, ನಿಮ್ಮ ಆಫೀಸಲ್ಲಿ ತುಂಬಾ ನಿಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರಾ, ದೇವರಾತ್ಮನ ಹೇಳುತ್ತಾ ನನ್ನ ಕೃಪೆ ನಿನಗೆ ಸಾಕು. ಇವತ್ತು ಹೇಳೋಣ ಆಗಿರುವ ಜಾಗದಲ್ಲಿ, ದೇವರೇ ನಿನ್ನ ಕೃಪೆ ನನಗೆ ಸಾಕು ಕರ್ತನೆ. ಆಮೆನ್. ಓ ಥ್ಯಾಂಕ್ ಯು ಲಾರ್ಡ್. ಓ ಆಮೆನ್. ಇವತ್ತಾಗಿರುವಂತ ಜಾಗದಲ್ಲಿ ಹೇಳಿ, ಪರಿಸ್ಥಿತಿಗಳನ್ನು ವಾಕ್ಯ ಕೇಳುತ್ತಿರುವಾಗಲೇ, ದೇವರೇ ನಿನ್ನ ಕೃಪೆ. ಆಮೆನ್. ಹಲ್ಲೆಲೂಯ. ಯೋರ್ ಗ್ರೇಸ್ ಇಸ್ ಸಫಿಷಿಯಂಟ್ ಫಾರ್ ಮೀ. ನಿನ್ನ ಕೃಪೆ ನನಗೆ ಸಾಕು. ಥ್ಯಾಂಕ್ ಯು ಸ್ತೋತ್ರ. ಲಾರ್ಡ್. ನೋಡಿ, ಪೌಲನನ್ನ ಆ ಶೂಲದಿಂದ ಹೊರಗಡೆ ತೆಗಿತಾ ಇಲ್ಲ, ಅವನನ್ನ ಬಿಡಿಸ್ತಾ ಇಲ್ಲ. ಅದರ ನಡುವೆ ದೇವರು ಹೇಳ್ತಾ, ನನ್ನ ಕೃಪೆ ನಿನಗೆ ಸಾಕು. ಈ ಝೂಮ್ ಮೀಟಿಂಗಿನ ಆರಂಭದ ತಿಂಗಳಲ್ಲಿ ನಾನು ಯೇಸುವಿನ ನಾಮದಲ್ಲಿ ಹೇಳ್ತಾನೆ, ಈ ಈ ಸೆಕೆಂಡ್ ಇಂದ, ಈ ನಿಮಿಷದಿಂದ ನೀವು ಫ್ಯಾಮಿಲಿಯಲ್ಲಿ, ಕುಟುಂಬದಲ್ಲಿ, ಶರೀರದಲ್ಲಿ ಅನುಭವಿಸುವಂತ ಪ್ರತಿಯೊಂದು ಸಿಚುವೇಶನ್ ನೋಡಿ ಮಾತನಾಡ್ರಿ, ದೇವರೇ ನಿನ್ನ ಕೃಪೆ ನನಗೆ ಸಾಕು ಎಂಬುದಾಗಿ. ಆಮೆನ್. ಹಾಲೆಲೂಯ. ನಿನ್ನ ಕೃಪೆ ನನಗೆ ಸಾಕು ಡ್ಯಾಡಿ, ನಿನ್ನ ಕೃಪೆ ನನಗೆ ಸಾಕು. ಆಮೆನ್. ಅದಕ್ಕೆ ನೋಡಿ. ಒಮ್ಮೆ ಮರಿಯಳಿಗೆ ದೇವರ ದೂತರ ಸಂದರ್ಶನ ಕೊಡ್ತಾರೆ. ಮರಿಯಳಿಗೆ ದೂತರ ಸಂದರ್ಶನ ಕೊಟ್ಟಾಗ ಮರಿಯಳು ಕೇಳ್ತಾಳೆ, ದೇವರೇ, ಅಪ್ಪ ದೂತನೇ, ನಾನಿನ್ನು ಮದ್ವೆ ಆಗಿಲ್ಲ, ನೀನ್ ಹೇಳಿದ ಪ್ರಾಫಸಿ ಎಲ್ಲ ನಂಬಕ್ಕೂ ಆಗ್ತಾ ಇಲ್ಲ, ನಾನ್ ಹೆಂಗೆ ಒಂದು ಮಗುನ ಹೆರೋದು, ಇಟ್ ಈಸ್ ಇಂಪಾಸಿಬಲ್ ಅಂತ ಹೇಳುವಾಗ ದೂತ ಹೇಳ್ತಾನೆ, ಪರಿಶುದ್ಧಾತ್ಮನು ಬರುವಾಗ, ದೇವರ ಕೃಪೆ ನಿನ್ನ ಮೇಲೆ ಬರುವಾಗ, ಹಾಲೆಲೂಯ. ಇವತ್ತು ಹೇಳೋಣ, ದೇವರ ಕೃಪೆ ನನ್ನ ಮೇಲೆ ಬಂದ್ರೆ, ಆ ಒಂದು ಗ್ರೇಸ್ ನನ್ನ ಮೇಲಿದ್ರೆ, ನನ್ನನ್ನ ದೇವರು ಹೊರಗಡೆ ತೆಗೆಯುತ್ತಾನೆ. ಹಾಲೆಲೂಯ. ಜಕರಿಯನು ಬರೆದ ಪುಸ್ತಕ 4ನೇ ಅಧ್ಯಾಯದ 7ನೇ ವಾಕ್ಯವನ್ನ ಕೂಡ ಓದ್ಕೊಳ್ಳ. ಜಕರಿಯ 4 chapter 4 verse 7. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ. ಯಾ. ಯೆಹೋವನು ಜೆರುಬ್ಬಾಬೆಲನಿಗೆ, ದೊಡ್ಡ ಬೆಟ್ಟವೇ ನೀನು ಯಾರು, ಜೆರುಬ್ಬಾಬೆಲನ ಮುಂದೆ ನೆಲಸಮವಾಗುವಿ, ಅವನು ಕಲಶದ ಅದು ಕಲ್ಲನ್ನು. ಅದು ಯಾರ ಇಂಗ್ಲಿಷ್ ಅಲ್ಲಿ ಓದ್ಕೊಳ್ತೀರಾ ಯಾರಾದ್ರೂ? ಇಫ್ ಎನಿಬಡಿ ಕ್ಯಾನ್ ರೀಡ್ ಇಟ್ ಇನ್ ಇಂಗ್ಲಿಷ್, ದ ಸೇಮ್ ವರ್ಸ್ 4 verse 7. What are you, great mountain? Ah. Before the Zerubbabel, you will become a plain, and he will bring out the top stone to shouts of grace, grace to it. Grace, grace into it. Amen. ಕೃಪೆ, ಕೃಪೆ, ಕೃಪೆ. ಆಮೇನ್. ಇವತ್ತು ರಾತ್ರಿ ವೇಳೆ ನೀವು ಅನುಭವಿಸುವಂತಹ ಎಲ್ಲ ಚಾಲೆಂಜಸ್ ಅನ್ನ ನೋಡಿ ಹೇಳಿ, ದೇವರ ಕೃಪೆ ನನಗೆ ಸಾಕು. ಕಮಾನ್, ಎಲ್ಲ ಡಿಕ್ಲೇರ್ ಮಾಡಿ ಯೇಸುವಿನ ನಾಮದಲ್ಲಿ. ಆಮೇನ್. ನನಗ್ ಗೊತ್ತಿಲ್ಲ ಮುಂದಿನ ತಿಂಗಳು ಹೆಂಗ್ ನಡೆಯುತ್ತೆ ಅಂತ, ನನಗ್ ಗೊತ್ತಿಲ್ಲ ಥಿಂಗ್ಸ್ ಎಲ್ಲ ಹೇಗಾಗುತ್ತೆ ಅಂತ ನನಗ್ ಗೊತ್ತಿಲ್ಲ, ಬಟ್ ಒನ್ ಥಿಂಗ್ ಐ ನೋ, ಹಾಲೆಲೂಯ, ದೇವರ ಕೃಪೆ ನನಗೆ ಸಾಕು ಅಂತ ನಂಬುವವರಾಗಿರುವ ಜಾಗದಲ್ಲಿ ಹೇಳೋಣ, ದೇವರೇ, ನಾನು ಅನುಭವಿಸುವಂತ ವಿಷಯಗಳು ನನಗೇ ಗೊತ್ತಿಲ್ಲ ಏನಾಗುತ್ತೆ ಅಂತ, ಬಟ್ ಒನ್ ಥಿಂಗ್ ನನಗೆ ಗೊತ್ತಿದೆ, ದೇವರ ಕೃಪೆ ನನಗೆ ಸಾಕು. ಆಮೆನ್. ಹಾಲೆಲೂಯ. ಥ್ಯಾಂಕ್ ಯು. ಅದು ಕೃಪೆ, ಕೃಪೆ, ಕೃಪೆ. ಹಾಲೆಲೂಯ. ಆ ಒಂದು ಕೃಪೆ ಇವತ್ತು ರಾತ್ರಿ ವೇಳೆ ನಿಮ್ಮ ಮೇಲೆ ಬಂದು ಬೀಳಲೆಂಬುದಾಗಿ ಪ್ರಾರ್ಥನೆ ಮಾಡೋಣ. ಹಾಲೆಲೂಯ. ನಿಮಗೆ ಸಾಲದ ಅವಸ್ಥೆಗಳನ್ನ ನೋಡಿ ಹೇಳಿ, ಸಾಲ ಹಾಗೆ ಇರ್ಲಿ, ನನಗೆ ದೇವರ ಕೃಪೆ ಸಾಕು. ಆಮೇನ್. ನನಗೆ ರೋಗ ಹಾಗೆ ಇರ್ಲಿ, ದೇವರ ಕೃಪೆ ನನಗೆ ಸಾಕು. ನನ್ನ ಮಕ್ಕಳ ವಿದ್ಯಾಭ್ಯಾಸ ಹಾಗೆ ಇರ್ಲಿ, ದೇವರ ಕೃಪೆ ನನಗೆ ಸಾಕು. ನಾನು ನೋಡ್ತಿಲ್ಲ, ಈ ರಾತ್ರಿ ವೇಳೆ ಈ ಬೈಬಲ್ ಸ್ಟಡಿಯಲ್ಲಿ ನಿಮ್ಮನ್ನು ನೋಡಿ ನಾನು ಪ್ರವರ್ತಿಸ್ಬೇಕು ಅಂತ ಅನ್ಸುತ್ತೆ. ಹಲಲು. ಯಾಕೆಂದ್ರೆ ಕೆಲವೊಬ್ಬರ ನೋಡಿ ಆ ಕೃಪೆ ನಿಮ್ಮ ಮೇಲೆ ಬೀಳ್ತಾ ಇದೆ ಇವತ್ತು ರಾತ್ರಿ ವೇಳೆ. ಸೌರಭ ಸಂದನಾದಿಯ ನಿನ್ನ ಮನೆಗಳೆಲ್ಲ ಕೃಪೆ ಎಂಟ್ರಿ ಆಗ್ತಾ ಇದೆ. ಹಾಲೆಲೂಯ. ನಿಮ್ಮ ವಿಷಯದ ಒಳಗಡೆ ಕೃಪೆ ಎಂಟ್ರಿ ಆಗ್ತದೆ. ಕೆಲಸದಲ್ಲಿ ತೊಂದರೆನ, ಆಫೀಸಲ್ಲಿ ಪ್ರೆಷರ, ದೇವರ ಆತ್ಮನ ಹೇಳುತ್ತೆ, ನನ್ನ ಕೃಪೆ ನಿನಗಿರ್ಲಿ. ಆಮೆನ್. ಆ ಗ್ರೇಸ್, ಹಾಲೆಲೂಯ, ಆ ಗ್ರೇಸ್ ಒಂದಿದ್ರೆ ಸಾಕು. ನಾವೆಲ್ಲರೂ ಇಂಡಿಯಾದಲ್ಲಿ ಸಾಧಾರಣವಾಗಿ ನೋಡಿರುವಂತವ್ರು, ಇಂಡಿಯಾದಲ್ಲಿ ಎಲ್ಲರೂ ನೋಡಿರ್ತೀವಿ. ಯಾರಾದ್ರೂ ನೋಡಿದ್ರೆ ಎಸ್ ನೋಡಿದೀನಿ ಅಂತ ಹೇಳಿ. ಒಂದು ವಿಷಯ, ನಾವು ಊರಿಗೆಲ್ಲ ಹೋದಾಗ, ಇಂಡಿಯಾದಲ್ಲಿ ಟ್ರಾವೆಲ್ ಮಾಡುವಾಗ, ರೋಡ್ ಸೈಡ್ ಅಲ್ಲಿ, ಕಾರಲ್ಲಿ ಅಥವಾ ಆಟೋದಲ್ಲೆಲ್ಲ ಒಂದು ಟೆಂಟ್ ಹಾಕಿ ಕೆಲವೊಬ್ರು ಮೆಡಿಸಿನ್ಸ್ ಎಲ್ಲ ಸೇಲ್ ಮಾಡ್ತಿರ್ತಾರೆ. ನೋಡಿದೀರಾ? ಆಯುರ್ವೇದಿಕ್ ಮೆಡಿಸಿನ್. ಅಯ್ಯೋ, ನೋಡಿಲ್ಲ ಅಂತ ಕಾಣುತ್ತೆ. ಸ್ತೋತ್ರ. ಆಮೇನ್. ಎಷ್ಟು ಜನ ನೋಡಿದೀರಾ? ಆಮೇನ್. ಮೆಡಿಸಿನ್ ಸೇಲ್ ಮಾಡ್ತಾರೆ. ಆ ವ್ಯಕ್ತಿ ಹೇಳುವಂಥದ್ದು ಮಾತೇನು ಗೊತ್ತಾ? ಹೊಟ್ಟೆ ನೋವಿಗೆ, ಮೈಕೈ ನೋವಿಗೆ, ಗ್ಯಾಸ್ಟ್ರಿಕ್ಗೆ, ಎಲ್ಲದಕ್ಕೂ ಇದೊಂದು ಟ್ಯಾಬ್ಲೆಟ್ ತಗೊಳ್ಳಿ ಅಂತಾರೆ. ಆಮೇನ್. ಹಲ್ಲೆಲೂಯಾ ಅಲ್ವಾ?
ಎಲ್ಲದಕ್ಕೂ ಇದು ಒಂದೇ ಮಾತ್ರೆ ತಗೊಳ್ಳಿ ಸರಿಯಾಗುತ್ತೆ ಅಂತ. ಅದೇ ರೀತಿನಲ್ಲಿ ವಾಕ್ಯದ ಅರ್ಥ, ನನ್ನ ಕೃಪೆ ಅದು ಒಂದಿದ್ರೆ ಸಾಕು, ನಿನ್ನ ಎಲ್ಲ ವಿಷಯಗಳಿಗೂ, ನಿನ್ನ ಎಲ್ಲ ಚಾಲೆಂಜಸ್ಗಳಿಗೂ ಇದು ನಿನ್ನನ್ನ ಬಲಪಡಿಸುವಂತದ್ದಾಗಿರುತ್ತದೆ. ಹಾಲೆಲೂಯಾ. ಇವತ್ತು ರಾತ್ರಿ ಹೇಳೋಣ, ಲಾರ್ಡ್ ಐ ನೀಡ್ ಯೋರ್ ಗ್ರೇಸ್. ಆಮೆನ್, ಆಮೆನ್. ನಿನ್ನ ಕೃಪೆ ನನಗೆ ಬೇಕು ಸ್ವಾಮಿ. ನಿನ್ನ ಕೃಪೆ ಇದ್ರೆ ಸಾಕು, ನನ್ನನ್ನು ಎಲ್ಲದರಿಂದ ದೇವರನ್ನ ಹೊರಗಡೆ ತಗೊಂಡು ಬರ್ತಾನೆ. ಹಾಲೆಲೂಯಾ. ಅದಕ್ಕೆ 2 ತಿಮೋಥಿಯದವರ ಬರೆದ ಪತ್ರಿಕೆ 2ನೇ ಅಧ್ಯಾಯದ 2 ತಿಮೋಥಿಯದವರ ಬರೆದ ಪತ್ರಿಕೆ 2ನೇ ಅಧ್ಯಾಯದ 1ನೇ ವಾಕ್ಯವನ್ನ ಕೂಡ ದಯಮಾಡಿ ಓದ್ಕೊಳ್ತೀರಾ? 1ನೇ ವಾಕ್ಯ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ನನ್ನ ಮಗನೇ, ನನ್ನ ಮಗನೇ, ನೀನು ಕ್ರಿಸ್ತ ಯೇಸುವಿನಲ್ಲಿರುವ ಕೃಪೆಯಿಂದ ಬಲ ಹೊಂದಿದವನಾಗು. ಸಾಕು. ಪೋಸ್ತಲನಾದಂತ ಪೌಲನು ತಿಮೋತಿಗೆ ಹೇಳ್ತಾ ಇದ್ದಾನೆ, ನನ್ನ ಮಗನಾದ ತಿಮೋತಿಯೇ, ನೀನು ಕ್ರಿಸ್ತ ಯೇಸುವಿನಲ್ಲಿರುವಂತ ಕೃಪೆಯಲ್ಲಿ ಬಲವುಳ್ಳವನಾಗು. ಸ್ತೋತ್ರ. ಇವತ್ತು ರಾತ್ರಿ ವೇಳೆ ಇದೇ ಪದವನ್ನ ನಾನು ಪರಿಶುದ್ಧಾತ್ಮನಲ್ಲಿ ನಾನು ಮಾತನಾಡ್ತಾ ಇದ್ದೇನೆ. ಇವತ್ತು ಕನೆಕ್ಟ್ ಆಗಿರುವಂತ ಪ್ರತಿಯೊಂದು ನಮ್ಮ ಸಭೆಯಲ್ಲಿರುವಂತ ಪ್ರತಿಯೊಬ್ಬರ ಮೇಲೆ, ಆಮೇಲೆ ಕ್ರಿಸ್ತ ಯೇಸುವಿನ ಒಳಗಡೆ ನಿನಗೊಂದು ಬಲ ಇದೆ ಅನ್ನೋದು ಇವತ್ತು ರಾತ್ರಿ ವೇಳೆ ಮರಿಬಾರ್ದು. ಹಲ್ಲೆಲೂಯಾ. ಕ್ರಿಸ್ತ ಯೇಸುವಿನಲ್ಲಿ ಬಲ ಹೊಂದಿಕೋ. ಆಮೆನ್, ಆಮೆನ್. ಯಾವುದು ಒಂದು ಕಾಗೆ ಕೂಡ ಹೊಟ್ಟೆ ಹಸುವಿನಿಂದ ಸತ್ತು ಹೋಗಿದ್ದು ಚರಿತ್ರೆಯಲ್ಲಿಲ್ಲ. ಕಾಗೆಯನ್ನ ಪೋಷಿಸುವ ದೇವರು, ಹಲ್ಲೆಲೂಯಾ. ಪ್ರಾಣಿಗಳನ್ನ ಪೋಷಿಸುವ ದೇವರು, ಹಲ್ಲೆಲೂಯಾ. ನಿನ್ನನ್ನು ಕೂಡ ಈ ವರ್ಷ ಕರ್ತನ ಅದ್ಭುತವಾಗಿ ನಡೆಸುತ್ತಾನೆ. ಹಲ್ಲೆಲೂಯಾ. ಕರ್ತನ ಕೃಪೆ ಇವತ್ತು ನಿನ್ನ ಮೇಲಿದ್ರೆ, ಓ ಆಮೆನ್, ದೇವರ ಕೃಪೆ ನಿಮ್ಮ ಮೇಲಿದ್ರೆ ಅದ್ಭುತವಾಗಿ, ಹಲ್ಲೆಲೂಯಾ, ನಿಮ್ಮನ್ನ ನಡೆಸುತ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತೆಷ್ಟು ಜನ ಹೇಳ್ತೀರಾ, ನಾನು ಈ ದೇಶದಲ್ಲಿರುವುದು ನನ್ನ ಹಣದಲ್ಲಲ್ಲ, ನಾನು ಈ ದೇಶದಲ್ಲಿರುವುದು ನನ್ನ ಸಾಮರ್ಥ್ಯದಿಂದಲ್ಲ, ನಾನು ಈ ದೇಶದಲ್ಲಿರುವುದು ದೇವರ ಕೃಪೆ ಅನ್ನೋರು ಎಷ್ಟು ಜನ ನಂಬ್ತೀರಾ? ಓನ್ಲಿ ಬೈಸ್ ಗ್ರೇಸ್. ಹಲ್ಲೆಲೂಯಾ. ಓನ್ಲಿ ಬೈಸ್ ಗ್ರೇಸ್. ಆಮೇನ್. ನಾವು ತಕ್ಕೊಂಡಂತ ಮೆಡಿಸನ್ ನ ಪವರ್ ಇಂದ ಅಲ್ಲ, ನಾವಿರುವಂತ ಕಂಪನಿಯಿಂದ ಅಲ್ಲ, ಬೈಸ್ ಗ್ರೇಸ್. ಹಲ್ಲೆಲೂಯಾ. ಎಷ್ಟೋ ಜನನ ಕಂಪನಿಯಲ್ಲಿ ವೇವ್ ಆಫ್ ಮಾಡಿದ್ರು, ನೀವ್ ಇವತ್ತು ಉಳ್ಕೊಂಡಿರೋದಕ್ಕೆ ಕಾರಣ ಬಿಕಾಸ್ ಆಫ್ ಹಿಸ್ ಗ್ರೇಸ್. ಹಲ್ಲೆಲೂಯಾ. ಇವತ್ತು ಹೇಳೋಣ, ಬಿಕಾಸ್ ಆಫ್ ಹಿಸ್ ಗ್ರೇಸ್. ಹಲ್ಲೆಲೂಯಾ. ಹಿಸ್ ಗ್ರೇಸ್ ಇಸ್ ಸಫಿಷಿಯಂಟ್ ಫಾರ್ ಮೀ. ಆಮೇನ್. ಡಿಕ್ಲೇರ್ ಮಾಡೋಣ. ಹಲ್ಲೆಲೂಯಾ. ನನಗೆ ಚಾಲೆಂಜಸ್ ಇರೋದು ನಿಜ, ನನಗೆ ಶೂಲ ಇರುವುದು ನಿಜ, ನನಗೆ ಪ್ರಾಬ್ಲಮ್ ಇರುವುದು ನಿಜ, ಬಟ್ ಐ ನೀಡ್ ಯೋರ್ ಗ್ರೇಸ್ ಲಾರ್ಡ್. ಆಮೆನ್. ಓ ಹಲ್ಲೆಲೂಯಾ. ಸಭೆಗೆ ಬರೋದ್ರಿಂದ, ದೇವರನ್ನ ಆರಾಧನೆ ಮಾಡೋದ್ರಿಂದ, ದೇವರ ವಾಕ್ಯಗಳನ್ನ ಕೇಳೋದ್ರಿಂದ ನಿಮ್ಮನ್ನ ಏನಂತಾರೆ, ನಿಮ್ಮನ್ನ ಅದ್ಭುತವಾಗಿ ಬಿಡಿಸ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಬಿಡಿಸ್ತಾರೆ. ಆದ್ರೆ ಅದಕ್ಕಿಂತ ನಮಗೆ ಬೇಕಾಗಿರುವಂತ ವಾಕ್ಯ, ಆ ಪ್ರಾಬ್ಲಮಿನ ನಡುವೆ ಕೂಡ ಅದನ್ನ ನಾನು ಓವರ್ಕಮ್ ಮಾಡುವುದಕ್ಕೆ ನನಗೆ ಒಂದು ಕರ್ತನ ಕೃಪೆ ಒಳಗಡೆ ಒಂದು ಬಲ ಇದೆ ಅನ್ನೋದು. ಆ ಒಂದು ಗ್ರೇಸ್ ನಮ್ಮನ್ನ ಇವತ್ತು ರಾತ್ರಿ ಹೊರಗಡೆ ತಗೊಂಡ್ಬಿಡ್ರಿ. ಈ 2024 ಅಲ್ಲಿ, ಹಲ್ಲೆಲೂಯಾ, ನಾನು ಹೇಳ್ತೇನೆ, ಈ 2024 ಅಲ್ಲಿ ನಿಮ್ಮ ಲೈಫ್ ಅಲ್ಲಿ ಒಂದು ಸೂಪರ್ ನ್ಯಾಚುರಲ್ ಗ್ರೇಸ್ ನಿಮ್ಮ ಮೇಲೆ ಬಂದು ಬೀಳಲಿ. ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ನಿಮ್ಮ ಮೇಲೆ, ನಿಮ್ಮ ಮಕ್ಕಳ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಆ ಗ್ರೇಸ್ ಹಾಗೆ ಯೇಸುವಿನ ನಾಮದಲ್ಲಿ ಇಳಿಯಲಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ನೀವು ಈ ವರ್ಷದಲ್ಲಿ ಅಥವಾ ಮುಂದಿನ ವರ್ಷ, ಹಿಂದಿನ ವರ್ಷದಲ್ಲಿ ತುಂಬಾ ಕ್ಲೋಸ್ ಆಗಿರುವಂತ ಡೋರ್ಗಳು ನೀವು ಫೇಸ್ ಮಾಡಿರ್ಬೋದು. ತುಂಬಾ ಕ್ಲೋಸ್ ಆಗಿರುವಂತ ಡೋರ್ಗಳು, ಮುಚ್ಚಲ್ಪಟ್ಟಂತ ಬಾಗಿಲುಗಳು ನೀವು ನೋಡಿರ್ಬೋದು. ಅದರ ನಡುವೆನೂ ಹೇಳೋಣ, ನಿನ್ನ ಕೃಪೆ ನನಗೆ ಸಾಕು ಕರ್ತನೆ, ನಿನ್ನ ಕೃಪೆ ನನಗೆ ಸಾಕು. ಲೂಕನ ಬರೆದ ಪುಸ್ತಕ, ಸ್ವಾರ್ಥ ಪುಸ್ತಕ, ನಮ್ಮ ಕೀವರ್ಡ್ಗೆ ಬರೋಣ. 19ನೇ ಅಧ್ಯಾಯದ 3ನೇ ವಾಕ್ಯ. 19ನೇ ಅಧ್ಯಾಯದ 3ನೇ ವಾಕ್ಯ. ಅವನು ಏಸು ಎಂತವನೆಂದು ನೋಡಲು ಅಪೇಕ್ಷಿಸಿದರು, ತಾನು ಗಿಡ್ಡನಾಗಿದ್ದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು. ಸಾಕು. ಆ ವರ್ಡ್ ಇನ್ನೊಮ್ಮೆ ಹೊತ್ಕೊಳ್ತೀರಾ ಸಿಸ್ಟ್ರೆ? ಅದೇ ವರ್ಡ್. ಅವನು ಏಸು ಎಂತವನೆಂದು ನೋಡಲು ಅಪೇಕ್ಷಿಸಿದರು. ಸಾಕು, ಸಾಕು. ಆ ಇಂಗ್ಲಿಷ್ ಅಲ್ಲಿ ಬ್ರದರ್ ಓದ್ಕೊಳ್ತೀರಾ ಆ ವರ್ಡ್? He was trying to see who Jesus was. ಸಾಕು. ಆಮೆನ್. ಕನ್ನಡದಲ್ಲಿಗಿಂತ ಇಂಗ್ಲಿಷ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಆಮೆನ್. ಯೇಸು ಎಂತವನೆಂಬುದನ್ನ ನೋಡಬೇಕೆಂಬುದಾಗಿ ಅಪೇಕ್ಷಿಸಿದ. ಇಂಗ್ಲಿಷ್ ಅಲ್ಲಿ ಈ ತರ ಇದೆ, ಈಸ್ ಟ್ರೈಂಗ್ ಟು ಸಿ. ಆಮೆನ್. ಅವನು ಪ್ರಯತ್ನ ಮಾಡ್ತಾ ಇದ್ದಾನೆ
ಯೇಸು ಎಂಥವನೆಂಬುದಾಗಿ ನೋಡುವುದಕ್ಕೋಸ್ಕರ. ಹಾಲೆಲೂಯ. ಇವತ್ತು ರಾತ್ರಿ ವೇಳೆ ನಾನು ಯೇಸುವಿನ ನಾಮದಲ್ಲಿ ಹೇಳ್ತೇನೆ, ಇವತ್ತು ಯೇಸುವನ್ನ ನೋಡುವುದಕ್ಕೋಸ್ಕರ ಅಯ್ಯೋ ಒಂದ್ಸತಿ ಬರ್ತೀವಿ, ಟಯರ್ಡ್ ಆಗುತ್ತೆ, ಹಾಗೆ ಬಿಟ್ಬಿಡ್ತೀವಿ. ಒಂದ್ಸಲ ಬರುತ್ತೆ, ನಮಗೆ ಮೂಡ್ ಇರಲ್ಲ, ಹಾಗೆ ಬರುತ್ತೆ. ಆದ್ರೆ ಈ ಗಿಡ್ಡನಾದಂತ ಮನುಷ್ಯ, ಜನರ ಸಮ್ಮುಖದಲ್ಲಿದ್ದಂತ ಮನುಷ್ಯ, ಇವನು ಚಾಲೆಂಜಸ್ನ ನಡುವೆ ಇರುವಂತ ಮನುಷ್ಯ, ಇವನು ನನಗನ್ಸುತ್ತೆ ಜನರ ಮುಂದೆ ಕಾಣಿಸ್ಕೊಳ್ಳಕ್ಕೆ ಸಾಧ್ಯತೆನೇ ಇಲ್ಲ, ಅಷ್ಟು ಗಿಡ್ಡವಾಗಿದ್ದಾನೆ. ಇಂಥವನು ನನಗೆ ಯಾಕಪ್ಪ ಬೇಕು, ಆರಾಮಾಗಿ ಹೋಗಿ ಮನೇಲಿ ಕೂತ್ಕೊಳ್ಳೋಣ ಅಂತ ಹೇಳಲಿಲ್ಲ. ಹಿ ವಾಸ್ ಟ್ರೈಂಗ್ ಟು ಸಿ ಜೀಸಸ್. ಹಲ್ಲೆಲೂಯಾ. ಅವನು ಯೇಸುವನ್ನ ನೋಡುವುದಕ್ಕೆ ನೋಡಲು ಅಪೇಕ್ಷಿಸಿದನು. ಇವತ್ತು ರಾತ್ರಿ ವೇಳೆ ಎಷ್ಟು ಜನ ನನ್ನ ಚಾಲೆಂಜಸ್ನ ನಡುವೆ, ನಾನು ಅನುಭವಿಸುವಂತಹ ಪ್ರಾಬ್ಲಮ್ನ ನಡುವೆ ಕೂಡ ಐ ಆಮ್ ಟ್ರೈಂಗ್ ಟು ಸಿ ಜೀಸಸ್ ಅಂತ ಎಷ್ಟು ಜನ ಇದ್ದೀರಾ? ಹಲ್ಲೆಲೂಯಾ. ನಾನು ಟ್ರೈ ಮಾಡ್ತಾ ಇದ್ದೇನೆ. ಹಲ್ಲೆಲೂಯಾ. ಇವತ್ತು ರಾತ್ರಿ ವೇಳೆ ನೀವು ಸುಮ್ಮನೆ ಟ್ರೈ ಮಾಡಿದ್ರೆ ಸಾಕು, ಅದರ ಒಳಗಡೆ ಕರ್ತನು ನಿಮ್ಮನ್ನ ಕೃಪೆಯಲ್ಲಿ ನಡೆಸುತ್ತಾನೆ. ಹಲ್ಲೆಲೂಯಾ. ಇನ್ನು ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು ಅಂದ್ರೆ, ನಿಮ್ಗೆ ಒಳ್ಳೆ ರೀತಿಯಲ್ಲಿ ಹಾಡು ಹೇಳಕ್ ಬರಲ್ಲ ಅಂತ ತಿಳ್ಕೊಳ್ಳಿ. ಒಳ್ಳೆ ರಾಗದಲ್ಲಿ ಹಾಡು ಹೇಳಕ್ ಬರಲ್ಲ. ಬಟ್ ಇಫ್ ಯು ಟ್ರೈಂಗ್ ಟು ಡೂ ಇಟ್, ಹಲ್ಲೆಲೂಯಾ, ನಿಮ್ಮನ್ನ ಅದರಲ್ಲಿ ಕರ್ತನು ಹೆಚ್ಚಿಸುತ್ತಾನೆ. ಹಲ್ಲೆಲೂಯಾ. ನಿಮಗೆ ಪ್ರಾರ್ಥನೆ ಮಾಡುವುದಕ್ಕೆ ಆಸೆ ಇದೆ, ಆದ್ರೂ ಕೂಡ ಪ್ರಾರ್ಥನೆ ಮಾಡೋದಕ್ಕೆ ನಿಮ್ಗೆ ಆಗ್ತಾ ಇಲ್ಲ. ತುಂಬಾ ಟಯರ್ಡ್ ಆಗುತ್ತೆ, ನಿದ್ದೆ ಬರುತ್ತೆ. ಬಟ್ ಇಫ್ ಯು ಟ್ರೈಂಗ್ ಟು ಪ್ರೇ ಫಾರ್ ಫ್ಯೂ ಮಿನಿಟ್ಸ್, ದೇವರು ನಿನ್ನನ್ನ ಅದರಲ್ಲಿ ಕೃಪೆಯಲ್ಲಿ ನಡೆಸ್ತಾನೆ. ಹಲ್ಲೆಲೂಯಾ. ಇವತ್ತೆಷ್ಟು ಜನ ಹೇಳ್ತೀರಾ, ದೇವರನ್ನ ನೋಡುವುದಕ್ಕೋಸ್ಕರ ನಾನು ಅಪೇಕ್ಷಿಸುವಂತವನಾಗಿರುತ್ತೇನೆ, ಟ್ರೈ ಮಾಡ್ತೇನೆ, ನಾನು ಟ್ರೈ ಮಾಡ್ತೇನೆ. ಸ್ತೋತ್ರ. ಹಲ್ಲೆಲೂಯಾ. ಎಲ್ಲರಿಗೂ ಇವತ್ತಿನ ಒಂದು ತೀರ್ಮಾನ ಮಾಡ್ಕೊಡೋಣ. ಆಮೇಲೆ ಐ ನೋ ಇಟ್ ಇಸ್ ವೆರಿ ಚಾಲೆಂಜ್, ತುಂಬಾ ಕಷ್ಟ, ಬಟ್ ಐ ವಿಲ್ ಟ್ರೈ. ದೇವರು ನಮ್ಮನ್ನ ಮಾನಿಸ್ತಾನೆ ಗೊತ್ತಾ? ಎಂತವರನ್ನ ಮಾನಿಸ್ತಾನೆ ಎಂಬುದಾಗಿ ಹೇಳುವಾಗ, ಐ ಆಮ್ ಸಾರಿ ಟು ಸೇ ದಿಸ್, ಎಂತರನ್ನ ಮಾನಿಸ್ತಾನೆ ಎಂಬುದಾಗಿ ನೋಡುವಾಗ, ಈ ವಾಕ್ಯಗಳು ಅಲ್ಲಿ ಇಲ್ಲಿ ಹಾಕೋದ್ರಿಂದ ಆಗ್ಲಿ, ಅಥವಾ ಮನೆಯಲ್ಲಿ ಗೋಡೆ ಮೇಲೆ ದೊಡ್ಡ ವಾಕ್ಯ ಹಾಕೋದ್ರಿಂದ ಆಗ್ಲಿ, ಕ್ಯಾಂಡಲ್ ಹಚ್ಚೋದ್ರಿಂದ ಆಗ್ಲಿ ನಾವು ದೇವರನ್ನ ಮೆಚ್ಚಿಸೋದಕ್ಕಾಗಲ್ಲ. ದೇವರು ಎಂತವರನ್ನ ಮೆಚ್ಕೊಳ್ತಾನೆ ಅಂತಂದ್ರೆ, ಪರಿಸ್ಥಿತಿಗಳ ನಡುವೆ ಕುತ್ಕೊಳ್ಳೋನಲ್ಲ ದೇವರು ಮೆಚ್ಚೋದು ಪರಿಸ್ಥಿತಿಗಳ ನಡುವೆ ಓಡುವುದಕ್ಕೆ ಟ್ರೈ ಮಾಡುವಂತವರನ್ನೇ ದೇವರು ಮಾನಿಸು. ಇವತ್ತು ರಾತ್ರಿ ವೇಳೆ ಆತರ ಟ್ರೈ ಮಾಡ್ತಾ ಇರ್ಬೇಕು. ಹಲ್ಲೆಲೂಯಾ. ಕಷ್ಟ ಇಲ್ಲ ಅಂತಲ್ಲ, ಎಲ್ಲ ಇದೆ, ಪ್ರಾಬ್ಲಮ್ಸ್ ಇದೆ, ತುಂಬಾ ಕಷ್ಟ ಇದೆ, ಬಟ್ ಟ್ರೈ ಮಾಡ್ತೀರಾ? ಟ್ರೈ. ಇವತ್ತು ರಾತ್ರಿ ವೇಳೆ ಎಷ್ಟು ಜನ ಹೇಳ್ತೀರಾ, ನಮ್ಗೆ ಝೂಮ್ ಮೀಟಿಂಗ್ ಅಲ್ಲಿ ಅಥವಾ ಈ ಬೈಬಲ್ ಸ್ಟಡಿನಲ್ಲಿ ಬರಬೇಕು ಅಂತ ಆಸೆ ಇದೆ, ಬಟ್ ಎಲ್ಲಾ ವಾರ ಬರಕ್ಕಾಗಲ್ಲ. 1 ವಾರ ಆದ್ಮೇಲೆ 3 ವಾರ ಬರಕ್ಕಾಗಲ್ಲ, 3 ವಾರ ಆದ್ರೆ 4 ವಾರ ಬಟ್ ಐ ವಿಲ್ ಟ್ರೈ. ನೀವು ಟ್ರೈ ಮಾಡ್ತಾ ಹೋಗ್ರಿ, ಈ ಕೃಪೆ ನಿನ್ನನ್ನ ಅದರಲ್ಲಿ ಪ್ರಬಲವಾಗಿ ನಿನ್ನನ್ನ ನಿಲ್ಲಿಸುವಂತದ್ದಾಗಿರುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ಎಷ್ಟು ಜನ ಹೇಳ್ತೀನಿ, ನಾನು ಐ ವಿಲ್ ಟ್ರೈ ಮೋರ್. ಆಮೇನ್. ನಾನು ಇನ್ನೂ ಟ್ರೈ ದೇವರಿಗೆ ಆಳವಾಗಿ ಮಾಡ್ತೇನೆ, ಪ್ರಾರ್ಥನೆಯಲ್ಲಿ ನಾನು ಟ್ರೈ ಮಾಡ್ತೇನೆ, ಅನ್ಯ ಭಾಷೆ ಮಾತನಾಡುವುದಕ್ಕೆ ನಾನು ಟ್ರೈ ಮಾಡ್ತೇನೆ, ಉಪವಾಸ ತಕ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೇನೆ. ಇವನು ಟ್ರೈ ಮಾಡ್ತಾ ಇದ್ದಾನೆ. ಅವನು ಟ್ರೈ ಮಾಡ್ತಾ ಇದ್ದಿದ್ದು ಒಂದು ದಿನ ಅವನಿಗೆ ಸಿಕ್ತು. ಗಟ್ಟಿಯಾಗಿರೋಣ. ನಾನು ಟ್ರೈ ಮಾಡ್ತಾ ಇರೋದು ನನಗೆ ಈ ದಿವಸಗಳಲ್ಲಿ ದೇವರು ಕೊಡ್ತಾನೆ. ಥ್ಯಾಂಕ್ ಯು ಲಾರ್ಡ್. ನಾನು ಫಿಸಿಕಲ್ ಆದಂತ ಬ್ಲೆಸ್ಸಿಂಗ್ ಬಗ್ಗೆ ಮಾತನಾಡ್ತಿಲ್ಲ, ಮೆಟೀರಿಯಲ್ಸ್ ಬ್ಲೆಸ್ಸಿಂಗ್ ಬಗ್ಗೆ ಮಾತನಾಡ್ತಿಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್. ಆಮೆನ್. ಇಫ್ ಯು ಕೀಪ್ ಆನ್ ಟ್ರೈಂಗ್, ಹಲ್ಲೆಲೂಯಾ, ಒನ್ ಡೇ ಯು ವಿಲ್ ಫೈಂಡ್ ಇಟ್. ಆಮೆನ್. ಇವತ್ತು ರಾತ್ರಿ ವೇಳೆ ಹೇಳೋಣ, ಲಾರ್ಡ್ ಐ ಆಮ್ ಗೋಯಿಂಗ್ ಟು ಟ್ರೈ ಮೈ ಲೆವೆಲ್ ಬೆಸ್ಟ್. ನಾನು ಟ್ರೈ ಮಾಡ್ತಾನೆ ಇರ್ತೀನಿ, ಅಂಟಿಲ್ ನಾನು ಸಿಗೋವರೆಗೂ ನಾನು ಟ್ರೈ ಮಾಡ್ತಾ ಇರ್ತೇನೆ. ಈ ತರ ವ್ಯಕ್ತಿಗಳನ್ನೇ ದೇವರಾತ್ಮನೆ ಹುಡುಕೋದು ಇವತ್ತು ರಾತ್ರಿ. ಸ್ತೋತ್ರ. ಹಲ್ಲೆಲೂಯಾ. ಇವತ್ತು ಎಷ್ಟು ಜನ ಹೇಳ್ತೇನೆ, ನಾನು ಟ್ರೈ ಮಾಡ್ಲಿಕ್ಕೆ ಹೋಗ್ತೇನೆ, ನಾನು ಟ್ರೈ ಮಾಡ್ತೇನೆ. ಇಫ್ ಇಟ್ ಇಸ್ ನಾಟ್ ಸಿಗ್ಲಿಲ್ಲ ಅಂದ್ರೂ ನಾನು ಕೀಪ್ ಆನ್ ಟ್ರೈಂಗ್. ಹಲ್ಲೆಲೂಯಾ. ನನಗೆ ಒಂದಲ್ಲ ಒಂದು ದಿನ ನನಗೆ ಸಿಕ್ಕಿರುತ್ತೆ. ಸ್ತೋತ್ರ. ಇಲ್ಲಿ ನೋಡುವಾಗ ಆ ಟ್ರೈ ಮಾಡ್ತಿರೋದ್ರಿಂದ ಯೇಸುವನ ಅವನು ಕಾಣಿಸ್ತು. ನಾನು ಇನ್ನೂ ನಿಮಗೆ ಒಂದು ಉದಾಹರಣೆ ಹೇಳ್ಬೇಕಂತಂದ್ರೆ, ನಾನು ಸರ್ಚ್ ಮಾಡ್ತಿರುವಾಗ ಫಸ್ಟ್ ಇಂಡಿಯನ್ ಅಮೆರಿಕ ವಿಸಿಟ್ ಮಾಡಿದಂತ ಫಸ್ಟ್ ಇಂಡಿಯನ್ ಯಾರು ಗೊತ್ತಾ? ಫಸ್ಟ್ ಮೊದಲನೇ ಬಾರಿ ಅಮೆರಿಕಾಗೆ ಹೋದಂತ ಭಾರತೀಯನ ಹೆಸರು ಶಾಫರ್ ಅಲಿ ಎಂಬುದಾಗಿ. ಈ ಒಂದು ವ್ಯಕ್ತಿ ಅಮೆರಿಕಕ್ಕೆ ಟ್ರೈ ಮಾಡಿದ್ರಿಂದ ಮಾತ್ರನೇ ಅನೇಕರು ಡಾಲರ್ಸ್ ಈಗಲೂ ನೋಡ್ತಾ ಇರೋದು ಇಂಡಿಯನ್ಸ್.
ಅನೇಕರು ಅಮೆರಿಕಾಗ ಹೋಗ್ತಾ ಇರೋದು ಯಾಕೆಂದ್ರೆ ಒಂದು ವ್ಯಕ್ತಿ ಟ್ರೈ ಮಾಡಿದ್ರಿಂದ. ಇದೊಂದು ಸಣ್ಣ ಉದಾಹರಣೆ ನಿಮ್ಗೆ ಹೇಳಿದೆ ಅಷ್ಟೇ. ಆಮೇಲೆ ನೀವೊಂದು ಟ್ರೈ ಮಾಡಿದ್ರೆ ನೀವು ಅದರ ಒಳಗಡೆ ದೇವರ ಕರ ನಿಮಗೆ ಸಹಾಯವಾಗಿರುತ್ತೆ. ಹಾಲೆಲೂಯಾ. ಇವತ್ತು ರಾತ್ರಿ ವೇಳೆ ಹೇಳೋಣ, ನಾನು ತಾಯಿಯ ಗರ್ಭದಿಂದ ಆಚೆ ಬಂದಿದ್ದು ಎಗರ್ಕೊಂಡು ಆರ್ಕೊಂಡು ಓಡ್ ಬರ್ಲಿಲ್ಲ. ಗರ್ಭದಿಂದ ಬಂದಾಗ, ಸಣ್ಣ ಮಗುವಾಗಿ ಬಂದಾಗ ನರ್ಸಿನ ಕೈಯಲ್ಲಿದ್ದೆ. ಅವರು ನಮ್ಮನ್ನ ವಾಶ್ ಮಾಡಿಸಿ ಎಲ್ಲ ಮಾಡಿ, ಬಿದ್ದು ಎದ್ದು ತುಂಬಾ ಆಗಿ ನಿಧಾನಕ್ಕೆ ಹಿಡ್ಕೊಳ್ಳೋದಕ್ಕೆ ಟ್ರೈ ಆದೆ. ಹಿಡ್ಕೊಂಡವ್ನು ನಿಂತ್ಕೊಳ್ಳೋದಕ್ಕೆ ಟ್ರೈ ಆದೆ. ನಿಂತ್ಕೊಂಡವ್ನು ನಡೆಯೋದಕ್ಕೆ ಟ್ರೈ ಆದೆ. ನಡೆಯುವವನು ಓಡೋದಕ್ಕೆ ಟ್ರೈ ಆದೆ. ಒಂದು ರಾತ್ರಿನಲ್ಲಿ ಓಡ್ಲಿಲ್ಲ. ಒಂದು ಪ್ರೋಸೆಸ್ ಇದೆ. ಇವತ್ತು ರಾತ್ರಿ ವೇಳೆ ನೀವು ಟ್ರೈ ಮಾಡಿದ್ರೆ ನಿಮ್ಮನ್ನ ದೇವರು ಓಡಿಸುತ್ತಾನೆ. ದೇವರು ನಿಮ್ಮನ್ನ ಹಾರಿಸುತ್ತಾನೆ. ದೇವರು ನಿಮ್ಮನ್ನ ಮಾನಿಸುತ್ತಾನೆ. ಹಲ್ಲೆಲೂಯಾ. ಹಾಗಾಗಿ ಸುಮ್ಮನೆ ಕುತ್ಕೊಳ್ಳದೆ ನಾವು ಟ್ರೈ ಮಾಡುವಂತವರಾಗಿರೋಣ. ಅದರ 4-5 ವಾಕ್ಯ ಕೂಡ ಓದ್ಕೊಳ್ಳಿ. ಆದ ಕಾರಣ ಹಾ ಆತನನ್ನು ನೋಡುವುದಕ್ಕಾಗಿ ಮುಂದೆ ಓಡಿ ಹೋಗಿ ಆತನು ಬರುತ್ತಿರುವ ಮಾರ್ಗದಲ್ಲಿದ್ದ ಆಲದ ಮರವನ್ನು ಹತ್ತಿದನು. ಯೇಸು ಅಲ್ಲಿಗೆ ಬಂದು ಆ ವರ್ಡ್ ಇನ್ನೊಂದ್ಸಲ ಓದ್ಕೊಳ್ಳಿ. 4ನೇ ವಾಕ್ಯ. ಆದ ಕಾರಣ ಆತನನ್ನು ನೋಡುವುದಕ್ಕಾಗಿ ಮುಂದೆ ಓಡಿ ಹೋಗಿ ಆತನು ಬರುವ ಮಾರ್ಗದಲ್ಲಿದ್ದ ಆಲದ ಮರವನ್ನು ಹತ್ತಿದನು. ಹಲ್ಲೆಲೂಯಾ. ಹಾ 5ನೇ ವಾಕ್ಯ. ಬಂದು ಮೇಲಕ್ಕೆ ನೋಡಿ, ಜಕ್ಕಾಯನೇ, ತಟ್ಟನೆ ಇಳಿದು ಬಾ, ನಾನು ಈ ಹೊತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು ಎಂದು ಅವನಿಗೆ ಹೇಳಲು ಅವನು ತಟ್ಟನೆ ಇಳಿದು ಬಂದು. ಇವನು ನೋಡಿ, ಇಲ್ಲಿ ಈ ವಾಕ್ಯಗಳು ನಮ್ಗೆಲ್ಲ ಗೊತ್ತಿರುವಂತದ್ದು, ಹೆಚ್ಚಾಗಿ ನಾನು ವಿವರಿಸ್ತಾ ಇಲ್ಲ. ಆರಂಭದ ವಾಕ್ಯಗಳಲ್ಲೇ ನೋಡಿದ್ವಿ, ಈ ವಾಸ್ ಫೇಸಿಂಗ್ ತುಂಬಾ ಚಾಲೆಂಜಸ್ ಅನ್ನು ಅನುಭವಿಸ್ತಾ ಇದ್ದ. ತುಂಬಾ ಚಾಲೆಂಜಸ್. ಯೇಸುವನ್ನ ಕಾಣೋದಕ್ಕೆ ತುಂಬಾ ಅಡ್ಡಿಗಳು ಅವನ ಲೈಫಲ್ಲಿ ಇತ್ತು. ಈ ಅಡ್ಡಿಗಳ ನಡುವೆಯೂ ಕೂಡ ಅವನು ಮಾಡಿದಂತ ಮೊದಲನೇ ವಿಷಯ, ಈ ವಾಸ್ ಟ್ರೈಂಗ್ ಟು ಸಿ ಜೀಸಸ್. ದೇವರನ್ನ ನೋಡ್ಬೇಕೆಂಬುದಾಗಿ ಟ್ರೈ ಮಾಡ್ತಾನೆ ಇದ್ದಾಗ, ಅವನ ಮಾಡ್ತಾ ಇರುವಾಗ, ಅವನು ನೋಡೋದಕ್ಕಿಂತ ಮುಂಚೆ ಯೇಸು ಅವನನ್ನ ಕಂಡು ಅವನನ್ನ ಕೆಳಗಡೆ ಇಳಿಸಿದನು. ಸ್ತೋತ್ರ, ಹಲ್ಲೆಲೂಯಾ. ಕೀರ್ತನೆಗಳ ಬರೆದ ಪುಸ್ತಕ 12ನೇ ಅಧ್ಯಾಯದ 5ನೇ ವಾಕ್ಯವನ್ನ ಕೂಡ ದಯಮಾಡಿ ಓದ್ಕೊಳ್ತೀರಾ? ಕೀರ್ತನೆಗಳ ಬರೆದ ಪುಸ್ತಕ 12ನೇ ಅಧ್ಯಾಯದ 5ನೇ ವಾಕ್ಯ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಇಫ್ ಯು ಹ್ಯಾವ್ ಎ ಡಿಸೈರ್ ಟು ಸಿ ಜೀಸಸ್, ಇವತ್ತು ರಾತ್ರಿ ವೇಳೆ ದೇವರು ನಮ್ಮನ್ನ ತೋರ್ಪಡಿಸುವಂತವನಾಗಿರ್ತಾರೆ. ಯೇಸುವನ್ನ ನೋಡುವುದಕ್ಕೋಸ್ಕರ, ದೇವರ ಸಾನ್ನಿಧ್ಯವನ್ನ ಅನುಭವಿಸುವುದಕ್ಕೋಸ್ಕರ ಮೊದಲು ಟ್ರೈ ಮಾಡುವುದಕ್ಕಿಂತ ಮೊದಲು ನಮಗೆ ಬೇಕಾಗಿರೋದು, ನಮಗೊಂದು ಡಿಸೈರ್, ಒಂದು ಆಸೆ ನಮಗಿರ್ಬೇಕು. ಇವತ್ತು ರಾತ್ರಿ ವೇಳೆ ಆಸೆ ಇರುವಂತವರು ಯಾವತ್ತೂ ನಿಮ್ಮ ಆಸೆಗಳು ನಿಷ್ಫಲವಾಗೋಗೋದಿಲ್ಲ. ಆ ವಾಕ್ಯವನ್ನು ಓದ್ಕೊಳ್ಳಿ. ಯೆಹೋವನು ಕುಗ್ಗಿದವರ ಬಾಧೆಯನ್ನು ನೋಡಿದ್ದೇನೆ, ಗತಿಯಿಲ್ಲದ ನರಳುವಿಕೆಯು ನನಗೆ ಕೇಳಿಸಿತು. ಈಗ ಎದ್ದು ಬಂದು ಅವನ ಇಷ್ಟಾರ್ಥವನ್ನು ನೆರವೇರಿಸಿ ನೋಡಿ, ಕುಗ್ಗಿದವನನ್ನ ಬಾಧೆಯನ್ನು ಅನುಭವಿಸುವಂತವನನ್ನ ನಾನು ನೋಡಿದ್ದೇನೆ. ಈಗ ಎದ್ದು ಬಂದು ಅವನ ಇಷ್ಟಾರ್ಥವನ್ನ ನೆರವೇರಿಸಿ. ಆಮೇಲೆ ಯಾವ ಇಷ್ಟ ಅಂದ್ರೆ ಡಿಸೈರ್, ಹೃದಯದ ಆಸೆ, ಹೃದಯದಲ್ಲಿದ್ದಂತ ಡಿಸೈರ್, ಹೃದಯದಲ್ಲಿದ್ದಂತ ಇಷ್ಟಾರ್ಥವನ್ನ ದೇವರು ನೆರವೇರಿಸುತ್ತಾನೆ. ಇಲ್ಲಿ ಜಕಾಯನಿಗಿದ್ದಂತ ಆಸೆ ಏನು? ಅವನಿಗೆ ಹೇಗಾದ್ರೂ ಮಾಡಿ ಒಂದು ಮನೆ ಕಟ್ಟಬೇಕು ಅನ್ನೋದಲ್ಲ, ಅವನಿಗೆ ಹೇಗಾದ್ರೂ ಮಾಡಿ ಏನಾದ್ರೂ ಮಾಡ್ಕೋಬೇಕು ಅಂತಲ್ಲ. ಅವನಿಗೆ ಇದ್ದಿದ್ದು ಒಂದು ಆಸೆ, ನಾನು ಯೇಸುವನ್ನ ಕಾಣಬೇಕೆನ್ನುವಂತ ಆಸೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ. ಇವತ್ತು ನಿನ್ನ ಆಸೆ ಇದೆಯಲ್ಲ, ಇಷ್ಟಗಳನ್ನ ನೆರವೇರಿಸುವ ದೇವರು ನಮ್ಮ ನಡುವೆ ಇದ್ದಾನೆ. ಇವತ್ತು ಎಷ್ಟು ಜನ ಹೇಳ್ತೀರಾ, ನನ್ನ ಆಸೆಗಳನ್ನ, ನನ್ನ ಇಷ್ಟಗಳನ್ನ, ನನ್ನ ಡಿಸೈರ್ ಅನ್ನ ಗಾಡ್ ಇಸ್ ಗೋಯಿಂಗ್ ಟು ಫುಲ್ಫಿಲ್ ಮೈ ಡಿಸೈರ್. ನನ್ನ ಇಷ್ಟ, ನಾನು ಮೆಟೀರಿಯಲ್ಸ್ ಬಗ್ಗೆ ಹೇಳ್ತಾ ಇಲ್ಲ, ದೈವಿಕವಾದಂತ ಸ್ಪಿರಿಚುವಲ್ ಆದಂತಹ ಆಸೆಗಳು. ನಾನು ದೇವರಲ್ಲಿ ಬೆಳಿಬೇಕು, ನನ್ನ ಮಕ್ಕಳು ದೇವರಲ್ಲಿ ಬೆಳಿಬೇಕು, ನನ್ನ ಕುಟುಂಬವು ದೇವರಲ್ಲಿ ಮಾನಿಸಲ್ಪಡಬೇಕು. ಹಲ್ಲೆಲೂಯಾ. ನನ್ನ ಕುಟುಂಬ ಶತ್ರುವಿನ ಬಂಧನದಲ್ಲಿರಬಾರದು, ನನ್ನ ಕುಟುಂಬ ದೇವರ ರಾಜ್ಯಕ್ಕೆ ಪ್ರಯೋಜನವಾಗಬೇಕೆನ್ನುವಂತಹ ಆಸೆ ಇವತ್ತು ರಾತ್ರಿ ವೇಳೆ ನಿಮಗಿದ್ರೆ, ನಾನು ಹೇಳ್ತೇನೆ, ಯೇಸುವಿನ ನಾಮದಲ್ಲಿ ನಿನ್ನ ಇಷ್ಟಾರ್ಥವನ್ನ ಅವನು ನೆರವೇರಿಸ್ತಾನೆ. ಥ್ಯಾಂಕ್ ಯು ಲಾರ್ಡ್. ಇದಕ್ಕೊಂದು ಸ್ತೋತ್ರ ಮಾಡಬಹುದಿತ್ತು. ಆಮೆನ್. ದೇವರಿಗೋಸ್ಕರ ಇನ್ನೂ ನೀವು ಶಾರ್ಪ್ ಆಗಿ, ಇನ್ನು ಹೈಟ್ಸ್ ಆಗಿ ಬೆಳಿಬೇಕೆಂಬುದಾಗಿ ಆಸೆ ಪಡುವುದಾದ್ರೆ ನಿನ್ನ ಇಷ್ಟಾರ್ಥಗಳನ್ನ ನೆರವೇರಿಸ್ತಾನೆ. ಕೀರ್ತನೆಗಳ ಬರೆದ ಪುಸ್ತಕ 20ನೇ ಅಧ್ಯಾಯದ 4ನೇ ವಾಕ್ಯವನ್ನ ಕೂಡ ದಯಮಾಡಿ ಓದ್ಕೊಳ್ಳೋಣ. Psalms 24. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಲಿ, ನಿನ್ನ ಎಲ್ಲಾ ಸಂಕಲ್ಪಗಳನ್ನು ಸಫಲ ಮಾಡಲಿ. ಆಮೆನ್. ಹಲ್ಲೆಲೂಯಾ. ನಿನ್ನ ಇಷ್ಟಾರ್ಥವನ್ನ
ನೆರವೇರಿಸಲಿ, ನಿನ್ನ ಎಲ್ಲ ಸಂಕಲ್ಪಗಳನ್ನ ಸಫಲ ಮಾಡ್ಲಿ. ಹಲ್ಲೆಲೂಯಾ. Hallelujah. ನಮಗೊಬ್ಬ ದೇವರಿದ್ದಾನೆ. ಆ ದೇವರು ನಮ್ಮ ಹೃದಯದ ಇಷ್ಟಾರ್ಥಗಳನ್ನ ನೋಡುವಂತವನಾಗಿರ್ತಾನೆ. ಇವತ್ತು ಈ ಪದಗಳಲ್ಲಿ ಹೇಳುತ್ತಿರುವಾಗಲೇ ಯೇಸುವಿನ ನಾಮದಲ್ಲಿ ಹೇಳ್ತಾನೆ, ನಿನ್ನ ಹೃದಯದಲ್ಲಿರುವಂತಹ ಇಷ್ಟಾರ್ಥಗಳಿದೆಯಲ್ಲ, ನಿಮ್ಮ ಮಕ್ಕಳ ಕುರಿತಾದಂತ ಇಷ್ಟಾರ್ಥ, ನಿಮ್ಮ ಗಂಡನ ಕುರಿತಾದಂತ ಇಷ್ಟಾರ್ಥ, ನಿಮ್ಮ ಮನೆಯ ಕುರಿತಾದಂತ ಇಷ್ಟಾರ್ಥ, ಹಾಲೆಲೂಯಾ, ದೇವರೇ ಹೊತ್ತು ಅದನ್ನ ನೆರವೇರಿಸ್ತಾನೆ. ಆಮೇಲೆ ಗಟ್ಟೆ ಒಂದು ಸ್ತೋತ್ರ ಮಾಡೋಣ. ಹಾಲೆಲೂಯಾ. ನನ್ನ ಮೇಲೆ ನನಗೊಂದು ಇಷ್ಟಾರ್ಥ ಇದೆ, ನನಗೊಂದು ಡಿಸೈರ್ ಇದೆ. ದೇವರಿಗೋಸ್ಕರ ನಾನು ಬಾಳ್ಬೇಕು, ದೇವರಿಗೋಸ್ಕರ ನಾನು ಪ್ರಯೋಜನವುಳ್ಳವನಾಗಿರ್ಬೇಕೆಂಬುದಾಗಿ. ಈ ಪ್ರಯೋಜನವುಳ್ಳಬೇಕಾದಂತಹ ಡಿಸೈರ್ ದೇವರು ನಿನ್ನನ್ನ ನೆರವೇರಿಸ್ತಾನೆ. ದೇವರು ಅದನ್ನ ನೆರವೇರಿಸ್ತಾನೆ. ಗಟ್ಟಿಯಾಗಿ ಹೇಳೋಣ, ದೇವರು ಅದನ್ನ ನೆರವೇರಿಸ್ತಾನೆ. ಹಲ್ಲೆಲೂಯಾ. ಆಗಿರುವ ಜಾಗದಲ್ಲಿ ಕರಗಳನ್ನೆತ್ತಿಯೋ ಬಾಯಿಗಳು ತೆರೆದು ಗಟ್ಟಿಯಾಗಿ ಹೇಳೋಣ, ದೇವರು ನನ್ನ ಇಷ್ಟಾರ್ಥ, ಹೃದಯದ ಇಷ್ಟಾರ್ಥ ಇದೆಯಲ್ಲ, ದೇವರಿಗೋಸ್ಕರ ಪ್ರಯೋಜನ ಪಡಬೇಕು, ದೇವರ ರಾಜ್ಯಕ್ಕೋಸ್ಕರ ಪ್ರಯೋಜನ ಪಡಬೇಕೆನ್ನುವಂತಹ ನನ್ನ ಆಸೆಯನ್ನ, ಹಲ್ಲೆಲೂಯಾ, ಅವನು ನನ್ನನ್ನ ನೆರವೇರಿಸ್ತಾನೆ. ಥ್ಯಾಂಕ್ ಯು ಲಾರ್ಡ್. ಆಮೆನ್. ಅದು ಮಾತ್ರವಲ್ಲ, ಲೂಕನ ಬರೆದ ಪುಸ್ತಕ 1ನೇ ಅಧ್ಯಾಯದ 53ನೇ ವಾಕ್ಯದಲ್ಲಿ ಒಂದು ಸುಂದರವಾದಂತ ಒಂದು ವಾಕ್ಯ ಇದೆ. 1:53. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಯಾರಿಗೆಲ್ಲ ಇಷ್ಟ ಬರುತ್ತೆ, ಎಲ್ಲರಿಗೂ ಡಿಸೈರ್ ಎಲ್ಲರಿಗೂ ಇರಲ್ಲ. ಹೊಟ್ಟೆ ತುಂಬಿದವನಿಗೆ ಯಾವತ್ತೂ ಡಿಸೈರ್ ಇರಲ್ಲ. ಹಸಿದವನಿಗೆ ಮಾತ್ರನೇ ಡಿಸೈರ್ ಇರೋದು. ಹಲ್ಲೆಲೂಯಾ. ಹಂಗರ್ನೆಸ್ ಇರೋದು. ಒಂದು ಸೂಪರ್ ನ್ಯಾಚುರಲ್, ದೈವಿಕವಾದಂತಹ ಸೂಪರ್ ನ್ಯಾಚುರಲ್ ನಮ್ಮ ಲೈಫಲ್ಲಿ ಸಂಭವಿಸಬೇಕಾದ್ರೆ ಮೊದಲು ನಮಗೆ ಬೇಕಾಗಿರುವುದು ಹಸಿವೆ, ಒಂದು ಹಂಗರ್ನೆಸ್, ಒಂದು ದಾಹ, ಒಂದು ಹಸಿವು ನಮಗೆ ಬರಬೇಕು. ಆ ವಾಕ್ಯ ಓದ್ಕೊಳ್ಳಿ ಸಿಸ್ಟರ್. 53. ಮೃಷ್ಟಾನ್ನದಿಂದ ತೃಪ್ತಿಪಡಿಸಿ ಸ್ಥಿತಿವಂತರನ್ನು ಬರಿಗೈಯಲ್ಲಿ ಕಳುಹಿಸಿ ಬಿಟ್ಟಿದ್ದಾನೆ. ಸ್ಥಿತಿವಂತವರನ್ನ ಏನ್ ಮಾಡಿದ್ದಾನೆ? ಆದರೆ ಹಸಿದವರನ್ನ ಮೃಷ್ಟಾನ್ನದಿಂದ ತೃಪ್ತಿಪಡಿಸುತ್ತಾರೆ. ಈ ಪದಗಳನ್ನು ಹೇಳುತ್ತಿರುವಾಗಲೇ ಒಂದು ಸ್ತೋತ್ರ ಮಾಡ್ಬೇಕಂತ ಮಾಡ್ತಾ ಇರ್ಬೇಕು. ಹಲ್ಲೆಲೂಯಾ. ಹಸಿದವರನ್ನ, ಇದು ನಿಮ್ಮ ಕುರಿತಾಗಿ ಇವತ್ತು ರಾತ್ರಿ ವೇಳೆ ಒಂದು ನನ್ನ ಪರಿಶುದ್ಧಾತ್ಮನ ಹೇಳಿ, ನಿಮ್ಮ ಕುರಿತಾಗಿನೇ ದೇವರ ಆತ್ಮನ ಮಾತನಾಡ್ತಿರೋ. ನಿನ್ನಲ್ಲಿರುವಂತ ಹಸಿವೆ ಇದೆಯಲ್ಲ, ದೇವರ ರಾಜ್ಯದಲ್ಲಿರುವಂತ ಹಸಿವೆ, ದೇವರ ಸೇವೆ ಕುರಿತಾದಂತ ಹಸಿವೆ, ಇದನ್ನ ಅವನು ತೃಪ್ತಿಪಡಿಸುತ್ತಾನೆ. ಮೊದಲು ನಮಗೆ ದೇವರು ನಮ್ಮನ್ನ ತೃಪ್ತಿಪಡಿಸಬೇಕಾದ್ರೆ, ದೇವರು ನಮ್ಮ ಕುಟುಂಬವನ್ನ ಮಾನಿಸ್ಬೇಕಾದ್ರೆ, ದೇವರು ನಿಮ್ಮ ಮಕ್ಕಳನ್ನ ಮಾನಿಸ್ಬೇಕಾದ್ರೆ, ನಿಮಗೆ ಮೊದಲು ಬೇಕಾಗಿರುವಂತದ್ದು ಹಸಿವಿರಬೇಕು. ಹಸಿವಿರಬೇಕು, ಹಂಗರ್ನೆಸ್ ಇರಬೇಕು, ದಾಹವಿರಬೇಕು. ಸ್ತೋತ್ರ. ಈ ದಾಹ ಹೆಚ್ಚಿರುವವನನ್ನ ದೇವರಾತ್ಮನು ತೃಪ್ತಿಪಡಿಸುತ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕೋಬನು ಬರೆದ ಪುಸ್ತಕ 4ನೇ ಅಧ್ಯಾಯದ 8ನೇ ವಾಕ್ಯ ನಮ್ಗೆಲ್ಲರಿಗೂ ಗೊತ್ತಿರುವಂತ ವಾಕ್ಯ. ದೇವರ ಸಮೀಪಕ್ಕೆ ಬನ್ರಿ, ಆಗ ನಾನು ನಿನ್ನ ಸಮೀಪಕ್ಕೆ ಬರುತ್ತೇನೆ. ಹಸಿದವನಿಗೆ ಮಾತ್ರನೇ ದೇವರ ಸಮ್ಮುಖಕ್ಕೆ ಬರ್ಲಿಕ್ಕೆ ಸಾಧ್ಯ. ದೇವರು ಸಮೀಪಕ್ಕೆ ಬನ್ರಿ, ಆಗ ಆತ ನಿಮ್ಮ ಸಮೀಪಕ್ಕೆ ಬರುವೆನು. ಸ್ತೋತ್ರ. ಅಂದ್ರೆ ದೇವರ ಸಮ್ಮುಖಕ್ಕೆ ನೀವು ಬಂದ್ರೆ, ಈ ಡಿಸೈರ್ ನಿಮ್ಗಿದ್ರೆ, ನಿಮಗೆ ಲಾರ್ಡ್ ನನಗೆ ಎಲ್ಲ ಬೈಬಲ್ ಸ್ಟಡಿಯಲ್ಲಿ ಅಟೆಂಡ್ ಮಾಡಬೇಕು ಲಾರ್ಡ್, ಎಲ್ಲ ಬೈಬಲ್ ಸ್ಟಡಿ ನಾನು ತಪ್ಪಿಸ್ಕೊಳ್ಬಾರದು, ಎಲ್ಲ ಫ್ರೈಡೇ ಸರ್ವಿಸ್ ನಾನು ಅಟೆಂಡ್ ಮಾಡಬೇಕು, ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು, ಸಭೆಗೆ ಹೋಗ್ಬೇಕು, ಈ ಒಂದು ದಾಹ ನಿಮಗಿದ್ರೆ ದೇವರು ನಿಮ್ಮ ಹತ್ರ ಬರ್ತಾನೆ. ಸ್ತೋತ್ರ. ಇಲ್ಲಿ ದೇವರ ವಾಕ್ಯ ದೇವರ ಸಮೀಪಕ್ಕೆ ಬರುವವನು ಆತನು ನಿಮ್ಮ ಸಮೀಪಕ್ಕೆ ಬರುವನು. ಅಂದ್ರೆ ದೇವರು ನಿಮ್ಮ ಹತ್ರ ಬಂದ್ರೆ ಏನಾಗುತ್ತೆ? ದೇವರು ನಿಮ್ಮ ಹತ್ರ ಬಂದ್ರೆ ನಿಮ್ಮಲ್ಲಿ ಹಿಡಿದಿರೋದೆಲ್ಲ ಹೊರಗಡೆ ಹೋಗುತ್ತೆ, ನಿಮ್ಮ ಹತ್ರ ಇರೋದೆಲ್ಲ ಹೊರಗಡೆ ಹೋಗುತ್ತೆ. ಕಮಾನ್. ಐ ವಿಲ್ ರಿಪೀಟ್ ಒನ್ಸ್ ಅಗೇನ್. ಆಮೇನ್. ದೇವರು ನಿಮ್ಮ ಹತ್ರ ಬಂದ್ರೆ, ದೇವರು ನಿಮ್ಮ ಕುಟುಂಬಕ್ಕೆ ಬಂದ್ರೆ, ದೇವರು ನಿಮ್ಮ ಮಕ್ಕಳ ಜೀವಿತದಲ್ಲಿ ಬಂದ್ರೆ, ದೇವರು ನಿಮ್ಮ ಕುಟುಂಬದಲ್ಲಿ ಬಂದ್ರೆ, ಸ್ತೋತ್ರ. ಹಲ್ಲೆಲೂಯಾ. ನಿಮ್ಮನ್ನ ಹಿಡಿದಂತದ್ದೆಲ್ಲ ಹೊರಗಡೆ ಹೋಗುತ್ತೆ. ಅಲ್ಲಿ ದೇವರಿಗೂ ನಿಮಗೂ ಮಾತ್ರ ಒಂದು ಸ್ಥಾನವನ್ನ ದೇವರು ಕೊಡ್ತಾರೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಇವತ್ತು ರಾತ್ರಿ ವೇಳೆ ನನ್ನ ದೇವರ ಸಮ್ಮುಖಕ್ಕೆ ಹೋಗ್ತಾ ಇದ್ದೇನೆ ಅಂತ ಗಟ್ಟಿಯಾಗಿರೋಣ. ಲಾರ್ಡ್ ಐ ಆಮ್ ಕಮಿಂಗ್ ನೆಕ್ಸ್ಟ್ ಯು ಲಾರ್ಡ್. ಹಲ್ಲೆಲೂಯಾ. ನಿನ್ನಲ್ಲಿ ನಾನು ಬರ್ತಾ ಇದ್ದೇನೆ. ನಿನ್ನಲ್ಲಿ ನಾನು ಬಂದ್ರೆ ಅವನು ನಿನ್ನಲ್ಲಿ ಇರ್ತಾನೆ. ಇವತ್ತು ದೇವರು ನಿಮ್ಮ ಒಳಗಡೆ ಇದ್ರೆ ನಾನು ಹೇಳ್ತೀವಿ, ನಾಮದಲ್ಲಿ ಹೇಳ್ತಾನೆ, ಇಷ್ಟಾರ್ಥಗಳನ್ನ ನೆರವೇರಿಸುವ ದೇವರಾಗಿರ್ತಾನೆ. ಹಲ್ಲೆಲೂಯಾ. ನಾವು ಮಾಡ್ಬೇಕಾಗಿರುವಂತದ್ದು ಒಂದೇ, ಕೀಪ್ ಟ್ರೈಂಗ್. ನೋಡುವುದಕ್ಕೆ ತವಕ ಪಡೋಣ. ಲೂಕನ ಬರೆದ ಪುಸ್ತಕ ನಮ್ಮ ಕೀವರ್ಡ್ಗೆ ಬರೋಣ. 4ನೇ ವಾಕ್ಯಕ್ಕೆ ತಿರ್ಗ 19:4. ಹಲ್ಲೆಲೂಯಾ. Thank you Lord. Thank you Jesus. ಆದ ಕಾರಣ ಆತನನ್ನು ನೋಡುವುದಕ್ಕಾಗಿ ಮುಂದೆ ಓಡಿ ಹೋಗಿ
ಆತನು ಬರುತ್ತಿರುವ ಮಾರ್ಗದಲ್ಲಿದ್ದ ಸಾಕು ಸಾಕು ಆಲದ ಸಾಕು ಮರವನ್ನು ಸಾಕು ಸಾಕು ಸಾಕು. ಆ ಎರಡು ಪದ ಮಾತ್ರ ನನಗೆ ಬೇಕು, ಆರಂಭದ ಎರಡು ಪದ. ಆದ ಕಾರಣ, ಆತನನ್ನು ನೋಡ್ ಆತನನ್ನು ಆದ ಕಾರಣ ಹಾ ಆತನನ್ನು ನೋಡುವುದಕ್ಕಾಗಿ ಮುಂದೆ ಓಡಿ ಹೋಗಿ ಸಾಕು, ಆಮೇಲೆ ಸಾಕು. ಅಲ್ಲಿ ಜಕಾಯನಿಗೆ ಅವನ ಮೈಂಡ್ ಅಲ್ಲಿ ಬೇರೆ ಯಾವ ಇಂಟೆನ್ಷನ್ ಇಲ್ಲ ಅವನಿಗೆ. ಕಮಾನ್, ಈ ಪದಗಳನ್ನ ಮರಿಬಾರ್ದು, ರೆವಲ್ಯೂಷನ್ ಗಳನ್ನ. ಹಲ್ಲೆಲೂಯಾ. ಜಕಾಯನಿಗೆ ಯಾವುದೇ ಇಂಟೆನ್ಷನ್, ಅವನಿಗೆ ಗಂಡನ್ ನೋಡಕ್ಕಾಗ್ಲಿ, ಹೆಂಡತಿ ನೋಡಕ್ಕಾಗ್ಲಿ, ಮಕ್ಕಳು ನೋಡಕ್ಕಾಗ್ಲಿ, ಸಭೆ ನೋಡಕ್ಕಾಗ್ಲಿ, ವಿಶ್ವಾಸಿಗಳ ನೋಡಕ್ಕಾಗ್ಲಿ, ಬಿಸ್ನೆಸ್ ನೋಡೋದಕ್ಕಾಗ್ಲಿ, ಕೆಲಸ ನೋಡೋದಕ್ಕಾಗ್ಲಿ ಅವನಿಗೆ ಟೈಮ್ ಇಲ್ಲ. ಅವನಿಗೆ ಒಂದೇ ಒಂದು ಇಂಟೆನ್ಷನ್ ಏನ್ ಗೊತ್ತಾ? ನಾನು ಯೇಸುವಿನ ಜೊತೆಲಿ ಇದ್ದವ್ರನ್ನ ನೋಡ್ಬೇಕು ಅಂತಲ್ಲ ಬರ್ದಿರೋದು, ಅಥವಾ ಯೇಸು ಆರಾಧನೆ ಮಾಡುವಂತವ್ರನ್ನ ನೋಡ್ಬೇಕು ಅಂತಲ್ಲ ಬರ್ದಿರೋದು. ಯೇಸುವನ್ನ ಆದ ಕಾರಣ ಆತನನ್ನ ನೋಡುವುದಕ್ಕಾಗಿ, ಅವನನ್ನ ಮಾತ್ರ ನೋಡುವುದಕ್ಕಾಗಿ, ಈಗೂ ಹೇಳ್ಬೋದು ಅವನನ್ನ ಮಾತ್ರ ನೋಡುವುದಕ್ಕಾಗಿ. ಥ್ಯಾಂಕ್ ಯು ಲಾರ್ಡ್, ಆಮೆನ್, ಹಲ್ಲೆಲೂಯಾ. ಇವತ್ತು ಎಷ್ಟು ಜನ ಅವನನ್ನ ಮಾತ್ರ ನೋಡುವುದಕ್ಕೆ ಸಭೆಗೆ ಹೋಗ್ತೀರಾ? ಅವನನ್ನ ಮಾತ್ರ ನೋಡುವುದಕ್ಕೆ ಎಷ್ಟು ಜನ ಪ್ರಾರ್ಥನೆ ಮಾಡ್ತೀರಾ? ಅವನನ್ನ ಮಾತ್ರ ನೋಡುವುದಕ್ಕೆ ಈ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಂಡು ಎಷ್ಟು ಜನ ಕೂತಿದ್ದೀರಾ? ಕಮ್ ಆನ್, ಹಲ್ಲೆಲೂಯಾ. ಈ ಝೂಮ್ ಮೀಟಿಂಗ್ ನ ಲಿಂಕ್ ಗಳನ್ನ ನೋಡುತ್ತಿರುವಾಗ ಅವನನ್ನ ಮಾತ್ರ ನೋಡೋದಂತಹ ಇಂಟೆನ್ಷನ್ ಅಲ್ಲಿ ಜನ ಕೂತಿದ್ದೀರಾ? ಥ್ಯಾಂಕ್ ಯು ಲಾರ್ಡ್, ಆಮೆನ್. ಅರ್ಥ ಆಗ್ತಿರೋರ್ಗಾಗಿ ನಾನು ಸ್ತೋತ್ರ ಮಾಡ್ತೇನೆ. ಅವನನ್ನ ಬೇರೆ ಯಾವುದೇ ಪ್ಲಾನ್, ಸೆಕೆಂಡ್ ಪ್ಲಾನ್ ಇಲ್ಲ ಅಲ್ಲಿ. ಥ್ಯಾಂಕ್ ಯು ಲಾರ್ಡ್. ಅಲ್ಲಿ ತುಂಬಾ ದೊಡ್ಡ ಗುಂಪಿದೆ, ಅಲ್ಲಿ ವೆರೈಟಿ ಆದಂತ ಜನರಿದ್ದಾರೆ, ತುಂಬಾ ಬೇರೆ ರೀತಿಯಲ್ಲಿ ಜನರಿದ್ದಾರೆ. ಜಕಾಯನಿಗೆ ಅದೆಲ್ಲ ಮ್ಯಾಟ್ರೇ ಇಲ್ಲ. ಅವನಿಗೆ ಒಂದೇ ಒಂದು ಇಷ್ಟ, ಅವನ ಡಿಸೈರ್ ಏನ್ ಗೊತ್ತಾ? ಅವನನ್ನ ಮಾತ್ರ ನೋಡ್ಬೇಕು. ಇವತ್ತೊಂದು ತೀರ್ಮಾನ ನಾವು ಮಾಡ್ಕೊಳ್ಳೋಣ. ಸಭೆಗೆ ಹೋಗುವಾಗ, ಪ್ರಾರ್ಥನೆಗೆ ಮಾಡುವಾಗ, ಇವತ್ತು ರಾತ್ರಿ ವೇಳೆ ನೀವು ಮಲಗುವಾಗ ಅವನನ್ನ ಮಾತ್ರ ನಾನು ನೋಡ್ಬೇಕು ಅಂತ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಈ ಪದಗಳು ಹೇಳುತ್ತಿರುವಾಗ ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬದಲ್ಲಿ ಅವನನ್ನ ಮಾತ್ರ, ಅವನು ಮಾತ್ರ, ಹಲ್ಲೆಲೂಯಾ, ಹಲ್ಲೆಲೂಯಾ, ಅವನು ಮಾತ್ರ, ಒನ್ ಅಲೋನ್, ಹಲ್ಲೆಲೂಯಾ, ಅವನು ಮಾತ್ರ ನಿಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡಲಿ. ಹಲ್ಲೆಲೂಯಾ. ಯೋಹಾನನು ಬರೆದ ಸುವಾರ್ತೆ ಪುಸ್ತಕ 20ನೇ ಅಧ್ಯಾಯದ 16ನೇ ವಾಕ್ಯವನ್ನ ಕೂಡ ಓದ್ಕೊಳ್ಳೋಣ. 16ನೇ ವಾಕ್ಯ ಅಲ್ಲಿ ನೋಡುವಾಗ ನಾನೇ ಓದ್ಕೊಳ್ತೀನಿ. 16ನೇ ವಾಕ್ಯ 26 ನೀವು ನೋಟ್ ಮಾಡ್ಕೊಳ್ಳಿ. ಯೇಸು ಆಕೆಗೆ ಮರಿಯಳೇ ಎಂದು ಹೇಳಿದನು. ಆಕೆ ತಿರುಗಿಕೊಂಡು ಇಬ್ರಿಯದಲ್ಲಿ ಮಾತ್ರ ರಬೋನಿ ಅಂತವಳು. ರಬೋನಿ ಅಂದರೆ ಗುರುವೇ ಎಂಬುದಾಗಿ ಅರ್ಥ. ಇಲ್ಲಿ ಮಕ್ಕಳಾದಂತ ಮರಿಯಳ ಕುರಿತಾಗಿ ಬರೆಯಲ್ಪಟ್ಟಿದೆ. ಇವಳು ಹೋಗ್ತಾ ಇರುವಂತದ್ದು ಅರ್ಲಿ ಇನ್ ದ ಮಾರ್ನಿಂಗ್. ಹಾಲ್ ತರಕ್ ಹೋದ್ಲಾ ಅಥವಾ ಜಾಗಿಂಗ್ ಹೋದ್ಲಾ? ಅರ್ಲಿ ಇನ್ ದ ಮಾರ್ನಿಂಗ್, ಇನ್ನು ಕತ್ಲೆ ಇರುವಾಗಲೇ. ಕತ್ತಲೆ ಇದೆ, ಕತ್ತಲೆ ಭಯಪಡಿಸುವಂತ ವಿಷಯ. ಒಬ್ಳೆ ಇವಳಿಗೆ ಇದ್ದಂತ ಟಾರ್ಗೆಟ್ ಒಂದೇ, ನಾನು ಅವನನ್ನ ಮಾತ್ರ ನೋಡ್ಬೇಕು. ಕಮಾನ್, ಅವನನ್ನ ಮಾತ್ರ ನೋಡ್ಬೇಕು. ಸ್ತೋತ್ರ, 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 ಸ್ತೋತ್ರ. ಶಿಷ್ಯರು ಬಂದ್ರು, ಬಂದಿ ಸ್ಪೀಡಲ್ಲೇನೆ ವಾಪಸ್ ಹೊಡೋದ್ರು, ಬಂದಿದ್ದ ಸ್ಪೀಡಲ್ಲೇನೆ ವಾಪಸ್ ಹೊಡೋದ್ರು. ಆದ್ರೆ ಇವಳಿಗೊಂದು ಟಾರ್ಗೆಟ್ ಇತ್ತು. ನಾನೊಂದು ತೀರ್ಮಾನ ಮಾಡ್ಕೊಂಡು ಮನೆ ಬಿಟ್ಟಿದ್ದೀನಿ, ನಾನು ಇವತ್ತು ಅವನನ್ನ ನೋಡಿನೇ ಹೋಗೋದು. ಈ 2024 ಯೇಸುವಿನ ನಾಮದಲ್ಲಿ ಹೇಳ್ತಾನೆ, ನಿಮ್ಮ ಕುಟುಂಬಗಳಲ್ಲಿ ಈ ತೀರ್ಮಾನ ಮಾಡಿಕೊಂಡಿರೋ ಯೇಸುವಿನ ನಾಮದಲ್ಲಿ ಹೇಳ್ತಾನೆ, ಅವನು ನಿಮ್ಮ ಲೈಫ್ ಅಲ್ಲಿ ಕಾಣಿಸ್ಕೊಳ್ತಾನೆ. ಅವನು ನಿಮ್ಮ ಲೈಫ್ ಅಲ್ಲಿ ಕಾಣಿಸ್ಕೊಳ್ತಾನೆ. ಅವನ ಕೃಪೆ ನಿಮ್ಮ ಲೈಫ್ ಅಲ್ಲಿ ಕಾಣಿಸಿಕೊಳ್ಳುತ್ತೆ. ಅವನ ಕೃಪೆ ನಿಮ್ಮ ವ್ಯವಹಾರಗಳಲ್ಲಿ ಕಾಣಿಸುತ್ತೆ. ಅವನ ಕೃಪೆ ನಿಮ್ಮ ಭಾಷೆಗಳಲ್ಲಿ ಕಾಣಿಸುತ್ತೆ. ಅವನ ಕೃಪೆ ನೀವು ಮಾಡುವಂತ ಪ್ರಾರ್ಥನೆಗಳಲ್ಲಿ ಕಾಣಿಸುತ್ತೆ. ನಾನು ಈ ಪದಗಳನ್ನು ಹೇಳುತ್ತಿರುವಾಗಲೇ ಪರಿಶುದ್ಧಾತ್ಮನ ವ್ಯಕ್ತವಾಗಿ ಹೇಳ್ತಾ ಇದ್ದೇನೆ, ಅವನ ಕೃಪೆ ನಿಮ್ಮ ಸ್ಪಿರಿಚುವಲ್ ಲೈಫ್ ಅಲ್ಲಿ ಕಾಣಿಸ್ಕೊಳ್ಳಕ್ ಹೋಗ್ತಾ ಇದೆ. ಹಲ್ಲೆಲೂಯಾ. ಈ ಪದಗಳನ್ನು ಹೇಳುತ್ತಿರುವಾಗ ಸುಮ್ನೆ ಕೇಳಿ ಸುಮ್ನೆ ಇರಬೇಡಿ. ಯಾವುದೋ ಒಂದು ಮೆಸೇಜ್ ಕೇಳೋ ರೀತಿಯಲ್ಲಿ ಕುತ್ಕೊಳ್ಬೇಡಿ. ಆಗಿರುವಂತ ಜಾಗದಲ್ಲಿ ಲೈವ್ ಕೇಳುತ್ತಿರುವಂತ ಪ್ರೀತಿಯ ದೇವಜನರೇ, ಇವತ್ತು ನಿನ್ನ ಮೇಲೆ ಅವನ ಕೃಪೆ ಬಂದ್ರೆ, ನಿನ್ನ ಮೇಲೆ ಅವನ ಕೃಪೆ ಬಂದ್ರೆ, ಸ್ತೋತ್ರ, ಸ್ತೋತ್ರ. ಅಲ್ಲಿ ಯೇಸು ಎಲ್ಲರಿಗೂ ಕಾಣಿಸ್ಕೊಳ್ಳಿಲ್ಲ. ಆ ಮರಿಯಳೆ ಎಂದು ಹೆಸರಿಡಿದು ಕರೆದ ಹಾಗೆ ನಿನ್ನನ್ನ, ನಿನ್ನ ಕುಟುಂಬದ ಹೆಸರಿಡಿದು ದೇವರ ದಿವಸಗಳಲ್ಲಿ ಕರೀಲಿಕ್ಕೆ ಹೋಗ್ತಾ ಇದ್ದಾನೆ. ಥ್ಯಾಂಕ್ ಯು ಲಾರ್ಡ್, ಆಮೆನ್. ಡಿಸೈರ್, ಡಿಸೈರ್. ಮೊದಲನೇದಾಗಿ ಫಸ್ಟ್ ನಮಗೊಂದು ಡಿಸೈರ್ ಇರಬೇಕು. ಸೆಕೆಂಡ್, ವಿ ಟ್ರೈ. ನಾವು ಟ್ರೈ ಮಾಡಬೇಕು, ಟ್ರೈ ಮಾಡ್ಬೇಕು. ಹಲ್ಲೆಲೂಯಾ. ಆ ಟ್ರೈ ಮಾಡಿದಾಗ ಮಾತ್ರ ಅವನು ಕಾಣಿಸ್ಕೊಳ್ಳ. ಇಲ್ಲಿ ನೋಡುವಾಗ ಅವನ ಮುಂದೆ ಇದ್ದಂತ ಚಾಲೆಂಜ್, ಜಕಾಯನ ಮುಂದೆ ಮತ್ತೊಂದು ಚಾಲೆಂಜ್ ಏನು ಅಂದ್ರೆ, ಮೊದ್ಲೇ ಸಣ್ಣ ಕುಳ್ಳಗಿದಾನೆ, ಎರಡನೇದಾಗಿ ತುಂಬಾ ಜನರ ಸಮೂಹ, ಮೂರನೇ ದೊಡ್ಡ ಚಾಲೆಂಜ್ ಏನು ಅಂದ್ರೆ ದೊಡ್ಡ ಆಲದ ಮರ, ದೊಡ್ಡ ಆಲದ ಮರ.
ಈ ಆಲದ ಮರವನ್ನ ಹತ್ಕೊಂಡು ಅವನು ಕುತ್ಕೊಂಡಿದ್ದಾನೆ. ಆ 5ನೇ ವಾಕ್ಯ. ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕ್ಕಾಯನೇ, ತಟ್ಟನೆ ಇಳಿದು ಬಾ, ನಾನು ಈ ಹೊತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು ಎಂದು ಅವನಿಗೆ ಹೇಳಲು, ಜಕ್ಕಾಯನೇ, ತಟ್ಟನೆ ಇಳಿದು ಬಾ. ಆಮೇನ್. ತಟ್ಟನೆ ಅಂದ್ರೆ ಅಲ್ಲಿ ಲೇಟ್ ಮಾಡಂಗಿಲ್ಲ, ಅಲ್ಲಿ ಅಥವಾ ನಾನು ಆಮೇಲೆ ಬರ್ತೀನಿ ಅಂತ ಹೇಳಂಗಿಲ್ಲ, ಅವ್ರನ್ನ ಕಳಿಸ್ಬಿಟ್ಟು ಬರ್ತೀನಿ ಅಂತ ಹೇಳಂಗಿಲ್ಲ, ಜನ ಹೋದ್ಮೇಲೆ ಇಮ್ಮಿಡಿಯೇಟ್ ಆದಂತ ಆಕ್ಷನ್ ತಗೊಬೇಕು. ಇವತ್ತು ರಾತ್ರಿ ವೇಳೆ ಇಮ್ಮಿಡಿಯೇಟ್ ಡಿಸಿಷನ್ಸ್ ಅನ್ನ ಎಷ್ಟು ಜನ ತಗೊಳ್ತಾ ಇದ್ದೀರಾ ಸ್ಪಿರಿಚುವಲ್ ಲೈಫ್ ಅಲ್ಲಿ? ಡೋಂಟ್ ಗಿವ್ ಎಕ್ಸ್ಕ್ಯೂಸಸ್. ಹಲ್ಲೆಲೂಯಾ. ಯಾವುದೇ ಕಾರಣಗಳನ್ನ ಹುಡುಕ್ಬೇಡಿ. ಪ್ರಾರ್ಥನೆ ಮಾಡದಂತೆ, ವಾಕ್ಯಗಳನ್ನ ಧ್ಯಾನಿಸದಂತೆ, ನಿಮ್ಮ ಲೈಫಲ್ಲಿ ವಾಕ್ಯ ಧ್ಯಾನ ಪ್ರಾರ್ಥನೆ ವಿಷಯಗಳು ಇಲ್ಲದಿದ್ರೆ ಖಂಡಿತವಾಗ್ಲೂ ಅಪಾಯದ ಸ್ಥಿತಿಯಲ್ಲಿ ಇರ್ತೀವಿ. ಹಲ್ಲೆಲೂಯಾ. ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ಯೇಸು ಸ್ವಾಮಿ ಹೇಳಿದ ತಟ್ಟನೆ ನೀನ್ ಬೇರೆ ಯೋಚನೆ ಮಾಡಬಾರದು, ಇಮ್ಮಿಡಿಯೇಟ್ ಆಗಿ ತಟ್ಟನೆ ಬಾ ಅಂದಾಗ ತಟ್ಟನೆ ಬರಬೇಕು. ಹಲ್ಲೆಲೂಯಾ. ತಟ್ಟನೆ ಬಂದ ತಕ್ಷಣ ಯೇಸು, ಅದಕ್ಕಿಂತ ಮುಂಚೆ ಹೇಳಿದಂತ ವರ್ಡ್ ನನಗೆ ತುಂಬಾ ಟಚ್ ಆಯ್ತು. ಯೇಸು ಎಲ್ಲಿ ನೋಡಿ? ಮೇಲಕ್ಕೆ ಮೇಲಕ್ಕೆ ನೋಡಿ. ಈ ಮೇಲಕ್ಕೆ ನೋಡಿ ಅಂತಂದ್ರೆ ಹೊಸ ಒಡಂಬಡಿಕೆಯಲ್ಲಿ ಇದನ್ನ ವಾಕ್ಯಗಳನ್ನ ತುಂಬಾ ರೀತಿನಲ್ಲಿ ಬರ್ದಿದೆ. ಮೇಲಕ್ಕೆ ಯೇಸು ಯಾವಾಗೆಲ್ಲ ಮೇಲಕ್ಕೆ ನೋಡಿದಾನೋ ಯೇಸು ಪ್ರಾರ್ಥನೆ ಮಾಡೋದಕ್ಕೆ ನೋಡಿರೋದು. ಲಾಸರ್ನ ಸಮಾಧಿ ಹತ್ರ ಹೋಗಿ ಮೇಲಕ್ಕೆ ನೋಡಿ ದೇವರು ಪ್ರಾರ್ಥನೆ ಮಾಡಿದ್ರು ಯೇಸು ಸ್ವಾಮಿ. ರೊಟ್ಟಿಯನ್ನ ತಕೊಂಡು ಮೇಲಕ್ಕೆ ನೋಡಿ ಪ್ರಾರ್ಥನೆ ಮಾಡಿದ್ರು. ಕ್ರೂಜೆಯಲ್ಲಿ ಮೇಲಕ್ಕೆ ನೋಡಿ ಪ್ರಾರ್ಥನೆ ಮಾಡಿದ್ರು. ಎಲ್ಲೆಲ್ಲ ದೇವರು ಮೇಲಕ್ಕೆ ನೋಡಿದಾರೋ he was praying. ಬಟ್ ಇಲ್ಲಿ ಮೇಲಕ್ಕೆ ನೋಡಿದ್ದು ಪ್ರಾರ್ಥನೆ ಮಾಡೋದಕ್ಕಲ್ಲ, ಒಬ್ಬನನ್ನ ಕೆಳಗಡೆ ಇಳಿಸುವುದಕ್ಕೋಸ್ಕರ, ಒಬ್ಬನನ್ನ ದೇವರಲ್ಲಿ ಸೇರಿಸಿಕೊಳ್ಳುವುದಕ್ಕೋಸ್ಕರ. ಇವತ್ತು ರಾತ್ರಿ ವೇಳೆ ನಿನ್ನನ್ನ ದೇವರು ನೋಡ್ತಿರುವುದಾದ್ರೆ, ನಿನ್ನನ್ನ ದೇವರಲ್ಲಿ ಸೇರಿಸಿಕೊಳ್ಳುವುದಕ್ಕೆ ಅವನ ನಿಮ್ಮನ್ನ ನೋಡ್ತಾ ಇದ್ದಾನೆ. ಅವನ ನೋಟ ಬೇರೆ. ಇವತ್ತಿನ ಈ ಸಬ್ಜೆಕ್ಟ್ ಅಲ್ಲಿ ಮಾತನಾಡ್ತಾ ಇದ್ದಾನೆ, ಇವತ್ತಿನ ಕಾಂಟೆಕ್ಸ್ಟ್ ಅಲ್ಲಿ ಮಾತನಾಡ್ತಾ ಇದ್ದಾನೆ. ಇವತ್ತು ನಿಮ್ಮನ್ನ ನೋಡೋದು ಬೇರೆ ಯಾವುದೇ ವಿಷಯಗಳಿಂದ ಅಲ್ಲ. ದೇವರು ಇವತ್ತು ನಿಮ್ಮನ್ನ ನೋಡ್ತಾ ಇರೋದು ಈ ಲೈವ್ ಅಲ್ಲಿ. ಈ ಪದಗಳು ನಿಮ್ಮ ಹೃದಯದ ಒಳಗಡೆ ಹೊಕ್ಕುತ್ತಾ ಇರುವುದಕ್ಕೆ ಕಾರಣ ನೀವು ಅವನ ಒಳಗಡೆ ಸೇರ್ಕೊಳ್ಬೇಕೆಂಬುವಂತ ವಿಷಯ. ನಿಮ್ಮ ಮನೆಯ ಒಳಗಡೆ ಒಂದು ಜಾಗವನ್ನು ದೇವರು ಬಯಸ್ತಾ ಇದ್ದಾನೆ. ನಿಮ್ಮ ಕುಟುಂಬದಲ್ಲಿ ಬಯಸಿಕೊಂಡು ಬರ್ತಾ ಇದ್ದಾನೆ. ಸ್ತೋತ್ರ. ಸತ್ಯವೇದದಲ್ಲಿ ಎಲ್ಲಾ ಕಡೆ ನೋಡುವಾಗ ಎಲ್ಲರೂ ಯೇಸುವನ್ನ ಇನ್ವಿಟೇಷನ್ ಕೊಡ್ತಾ ಇದಾರೆ, ನಮ್ಮನೆಗ್ ಬನ್ನಿ, ನಮ್ಮನೆಗ್ ಬನ್ನಿ, ನಮ್ಮನೆಗ್ ಬನ್ನಿ ಅಂತ. ಆದ್ರೆ ಇನ್ವಿಟೇಷನ್ ಇಲ್ದೇನೆ ಜೀಸಸ್ ಹೋಗಿದಂತ ಮನೆನೇ ಜಕ್ಕಾಯನ ಮನೆ. ಇವತ್ತು ರಾತ್ರಿ ವೇಳೆ ಆ ಮನೆ ನನ್ನ ಮನೆಯಾಗಿರ್ಲಿ ಎಂಬುದಾಗಿ ಪ್ರಾರ್ಥನೆ ಇರೋಣ. ಆ ಮನೆ ನನ್ನ ಮನೆಯಾಗಿರ್ಲಿ, ಆ ಮನೆ ನನ್ನ ಕುಟುಂಬವಾಗಿರ್ಲಿ. ಹಲ್ಲೆಲೂಯಾ. ಯೇಸು ತನ್ನಷ್ಟಕ್ಕೆ ತಾನೇ ನನ್ನ ಮನೆಯಲ್ಲಿ ಇಳಿದು ಬರಲಿಕ್ಕೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. 4ನೇ ವಾಕ್ಯದಲ್ಲಿ ಓದ್ಕೊಳ್ತೀರಾ? ಯೋಹಾನನ ಬರೆದ ಪುಸ್ತಕ 10ನೇ ಅಧ್ಯಾಯದ 4ನೇ ವಾಕ್ಯ. ಥ್ಯಾಂಕ್ ಯು ಲಾರ್ಡ್. ಜಾನ್ ಚಾಪ್ಟರ್ 10 verse 4. ಅವನು ಸ್ವಂತ ಕುರಿಗಳನ್ನು ಹೆಸರು ಹೇಳಿ ಕರೆದು ಹೊರಗೆ ಬಿಡುತ್ತಾನೆ. ಸ್ವಂತ ಕುರಿಗಳನ್ನೆಲ್ಲ ಹೊರಗೆ ಬಿಟ್ಟು ಸಾಕು. ಇಲ್ಲಿ ಜಕ್ಕಾಯನನ್ನ ದೇವರು ಯಾವುದೋ ಮನುಷ್ಯ ಅಂತ ಕರೆದಿಲ್ಲ, ಅವನನ್ನ ಹೆಸರಿಡಿದು ಕರೆದ. ಜಕ್ಕಾಯನೇ, ಆ ವರ್ಡ್ ಮರಿಬಾರದು ಅಲ್ವಾ? ಅವನ ಹೆಸರು ದೇವರು ಕರೀದ, ಅವನಿಗೆ ಹೆಸರಿಡಿದು ಕರೀತದೆ. ಜಕ್ಕಾಯನೇ, ನೀನ್ ಯಾಕೆ ಅಲ್ಲಿ ಕೂತಿದ್ಯಾ? ಕೆಳಗಡೆ ಬಾ. ಇವತ್ತು ನಿನ್ನ ಹೆಸರು ದೇವರಿಗೆ ಗೊತ್ತಿದೆ, ನಿಮ್ಮ ವಿಷಯಗಳ ಹೆಸರು ದೇವರಿಗೆ ಗೊತ್ತಿದೆ, ನಿಮ್ಮ ಎಲ್ಲವನ್ನ ದೇವರಿಗೆ ಗೊತ್ತಿದೆ. ಹಲ್ಲೆಲೂಯಾ. ಅದಕ್ಕೆ ಯೋಹಾನನ ಬರೆದ ಪತ್ರಿಕೆಯಲ್ಲಿ ಈಗ ಅವನು ಸ್ವಂತ ಕುರಿಗಳನ್ನ ಹೆಸರು ಹೇಳಿ ಕರೆದು ಹೊರಗೆ ಬಿಡುತ್ತಾನೆ. ಆಮೆನ್. ಸ್ವಂತ ಕುರಿಗಳನ್ನ. ಇವತ್ತು ರಾತ್ರಿ ವೇಳೆ ಜನ ಹೇಳ್ತೀರಾ, ನಾನು ಕರ್ತನಿಗೆ ಸ್ವಂತವಾಗಿದ್ದೇನೆ, ದೇವರಿಗೆ ಸ್ವಂತವಾಗಿದ್ದೇನೆ. ಆಮೇನ್. ದೇವರಿಗೆ ಸ್ವಂತವಾದ ನಿನ್ನನ್ನ ಅವನು ಕರೆಯುತ್ತಾನೆ, ನಿನ್ನನ್ನ ಕರೀತಾ ಇದ್ದಾನೆ ಇವತ್ತು ರಾತ್ರಿ ವೇಳೆ. ಹಾಲೆಲೂಯಾ. ನಿಮ್ಮನ್ನ ಕರೀತಾ ಇದ್ದಾನೆ. ಹಾಲೆಲೂಯಾ. ನನ್ನ ಕೇಳುವಂತ ಪ್ರೀತಿ ದೇವ ಜನರೇ, ಡೋಂಟ್ ಗಿವ್ ಎಕ್ಸ್ಕ್ಯೂಸಸ್. ಹಾಲೆಲೂಯಾ. ಡೋಂಟ್ ಗಿವ್ ಎಕ್ಸ್ಕ್ಯೂಸಸ್. ಕಾರಣಗಳು ತುಂಬಾ ಬರಬಹುದು, ಎಲ್ಲ ನಿಜ ಇರಬಹುದು, ಬಟ್ ಡೋಂಟ್ ಎವರ್ ಗಿವ್ ಎಕ್ಸ್ಕ್ಯೂಸಸ್. ಹಾಲೆಲೂಯಾ. ದೇವರು ನಿಮ್ಮನ್ನ ಕರೆಯುವುದಕ್ಕೆ ಕಾರಣ, ಈ ವಾಂಟ್ ಟು ಸ್ಪೆಂಡ್ ಸಮ್ ಟೈಮ್ ವಿತ್ ಯು ಟುಡೇ. ಹಾಲೆಲೂಯಾ. ನಿಮ್ಮ ಮನೆಯಲ್ಲಿ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡುವುದಕ್ಕೋಸ್ಕರ, ನಿನ್ನ ಕುಟುಂಬದಲ್ಲಿ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡುವುದಕ್ಕೋಸ್ಕರ ದೇವರು ವೆಯ್ಟ್ ಮಾಡ್ತಾ ಇದ್ದಾನೆ. ಹಾಲೆಲೂಯಾ.
ಯೇಸು ನನ್ನನ್ನು ಕರೀತಾ ಇದ್ದಾನೆ. ಅಲ್ಲಲೂಯ. ಕೀರ್ತನೆಗಳ ಬರೆದ ಪುಸ್ತಕದಲ್ಲಿ ಹೀಗೆ ನಾವು ಕಾಣ್ತೇವೆ. 139ನೇ ಕೀರ್ತನೆಯ 139ನೇ ಕೀರ್ತನೆ 2ನೇ ವಾಕ್ಯದಲ್ಲಿ, ನಾನು ಕುತ್ತುಕೊಳ್ಳುವುದನ್ನ ಹೇಳುವುದನ್ನ ನಿನಗೆ ಗೊತ್ತಿದೆ, ದೂರದಿಂದಿದ್ದಾಗಲೇ ನನ್ನ ಆಲೋಚನೆಗಳನ್ನ ಬಲ್ಲವನಾಗಿದ್ದೀರಿ. ಆಮೇನ್. ಇವತ್ತು ರಾತ್ರಿ ವೇಳೆ ನಿನ್ನ ಆಲೋಚನೆಗಳ, ನಿನ್ನ ಹೇಳುವುದನ್ನ, ನೀನು ಥಿಂಕ್ ಮಾಡುವುದನ್ನ, ನೀವು ನೀವು ಯೋಚಿಸ್ತಾ ಇರುವುದನ್ನ ಅವನಿಗೆ ಗೊತ್ತಿದೆ ಅನ್ನೋದು ಇವತ್ತು ರಾತ್ರಿ ವೇಳೆ ಮರಿಬಾರ್ದು. ಅಲ್ಲೆಲೂಯ. ಇವತ್ತು ಅವನು ನೀನು ಎಲ್ಲಾ ನಿನ್ನ ಆಕ್ಷನ್ಸ್ಗಳನ್ನ, ನಿಮ್ಮ ಎಲ್ಲ ಮಿಡಿತಗಳನ್ನ, ಪ್ರತಿಯೊಂದು ಸಂಗತಿಗಳನ್ನ ದೇವರು ಗೊತ್ತಿದೆ. ದೇವರು ಗೊತ್ತಿದೆ. ಜಕಾಯನಿಗೆ ಇದ್ದಂತ ಮಿಡಿತ ಏನು, ಜಕಾಯನಿಗೆ ಇದ್ದಂತ ಆಸೆ ಏನು, ಜಕಾಯನಿಗೆ ಇದ್ದಂತ ಹಂಗರೇನು, ಯೇಸುವನ್ನ ನೋಡಬೇಕೆನ್ನುವಂಥದ್ದು. ಇದನ್ನ ಮನೆಯಿಂದ ತೀರ್ಮಾನ ಮಾಡ್ಕೊಂಡು ಬರೋದಕ್ಕಿಂತ ಮುಂಚೆನೆ ಯೇಸು ಅವನನ್ನ ನೋಡ್ತಾ ಇದ್ದಾನೆ. ಯೇಸು ಅವನನ್ನ ನೋಡ್ತಾ ಇದ್ದಾನೆ. ಹಲ್ಲೆಲೂಯ. ನಾನು ಮುಗಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ. ಹಲ್ಲೆಲೂಯ. ಜಕಾಯನು ತೀರ್ಮಾನ ಮಾಡ್ದ. ಈ ಡಿಸೈಡ್ ಟು ಸಿ ಜೀಸಸ್. ದೇವರನ್ನ ಹೇಗಾದ್ರೂ ಮಾಡಿ ಈ ಚಾಲೆಂಜಸ್ ನಡುವೆ ನಾನು ನೋಡ್ಬೇಕು ಎನ್ನುವಂತ ತೀರ್ಮಾನ ಜಕಾಯ ಮಾಡ್ಕೊಂಡಾಗ ವಾಕ್ಯ ಬರೆಯಲ್ಪಟ್ಟಿದೆ, ಅವನು ನೋಡೋದಕ್ಕಿಂತ ಮುಂಚೆನೆ ಯೇಸು ಅವನನ್ನ ಕಂಡ. ಇವತ್ತು ರಾತ್ರಿ ವೇಳೆ ತೀರ್ಮಾನ ನಿಮ್ಮದಾದ್ರೆ, ಡಿಸೈರ್ ನಿಮ್ಮದಾದ್ರೆ, ಅವನ ಕಣ್ಣು ನಿಮ್ಮ ಮೇಲೆ ಇವತ್ತು ರಾತ್ರಿ ವೇಳೆ ಬರಲಿ. ಯೇಸುವಿನ ಅವನ ಕಣ್ಣು ನಿಮ್ಮ ಮೇಲೆ ಬರಲಿ. ಓ ಥ್ಯಾಂಕ್ ಯು ಜೀಸಸ್. ಇವತ್ತು ರಾತ್ರಿ ವೇಳೆ ನಿಮ್ಮ ಆಸೆಗಳನ್ನ ದೇವರು ನೋಡ್ತಾ ಇದ್ದಾರೆ. ನಿಮ್ಮ ಆಸೆಗಳನ್ನ ದೇವರನ್ನು, ಒಂದು ವೇಳೆ ಆರ್ಥಿಕವಾದಂತಹ ವಿಷಯಗಳಲ್ಲಿ ಬಾಧೆ ಪಡ್ತಾ ಇದ್ದೀರಾ, ಚಾಲೆಂಜಸ್ ಅಲ್ಲಿದ್ದೀರಾ, ನಿನ್ನ ಕೃಪೆ, ಕರ್ತನ ಕೃಪೆ ನನಗೆ ಸಾಕು. ರಾತ್ರಿ ವೇಳೆ ಆಗಿರುವ ಜಾಗದಲ್ಲಿ ಈ ವಾಕ್ಯದ ಕಡೆ ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳೋಣ. ವಾಕ್ಯದ ಕಡೆ ನಮ್ಮನ್ನೇ ತಗ್ಗಿಸಿಕೊಳ್ಳೋಣ. ಜಕಾಯನಿಗಿದ್ದಂತ ಒಂದೇ ಒಂದು ಆಸೆ, ಆ ಜನ ಸಮೂಹಗಳ ನಡುವೆ, ಆ ಗುಂಪುಗಳ ನಡುವೆ ಅವನಿಗಿದ್ದಂತ ಒಂದೇ ಒಂದು ಚಾಲೆಂಜ್, ಡಿಸೈರ್, ನಾನು ಯೇಸುವನ್ನ ಹೇಗಾದ್ರೂ ಮಾಡಿ ನಾನು ಕಾಣಬೇಕು, ಹೇಗಾದ್ರೂ ಮಾಡಿ ಯೇಸುವನ್ನ ನಾನು ಕಾಣಬೇಕು. ಈ ಎಲ್ಲರ ಪ್ರಾರ್ಥನೆ ಮಾಡಿ, ಎಲ್ಲರ ಬಾಯಿಗಿರು ತೆರೆದು ಆಗಿರುವಂತ ಜಾಗದಲ್ಲಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಹಾಲೆಲೂಯ. ನೀವು ಇರುವಂತ ಜಾಗದಲ್ಲಿ ಈ ಒಂದು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡ್ರಿ. ದೇವರೇ, ನನಗೊಂದು ಆಸೆ ಇದೆಯಪ್ಪ, ಹೇಗಾದ್ರೂ ಮಾಡಿ ನಿನ್ನ ರಾಜ್ಯಕ್ಕೆ ನಾನು ಪ್ರಯೋಜನ ಉಳ್ಳವನಾಗಿ, ಹೇಗಾದ್ರೂ ಮಾಡಿ ನಿನಗೋಸ್ಕರ ನಾನು ಇರಬೇಕು ಕರ್ತ. ಈ ಒಂದು ಆಸೆಗಳನ್ನ, ಹೃದಯದ ಇಷ್ಟಾರ್ಥಗಳನ್ನ ದೇವರು ನಮ್ಮನ್ನ ನೆರವೇರಿಸುವಂತವನಾಗಿರ್ತಾನೆ. ಹಲ್ಲೆಲೂಯ. ಈ ವಾಕ್ಯದ ಕಡೆಗೆ ಪ್ರಾರ್ಥಿಸುತ್ತಿರುವಾಗಲೇ ಯೇಸುವಿನ ನಾಮದಲ್ಲಿ ಕರ್ತನೆ, ಜಕಾಯನನ್ನ ಕಂಡಂತ ಅದೇ ನಿನ್ನ ಕಣ್ಣುಗಳು ಯಜಮಾನನ ಕಣ್ಣು ದಾಸನನ್ನ ನೋಡಿದ ಹಾಗೆ, ಈ ದಾಸನ ಕಣ್ಣು ಯಜಮಾನನನ್ನ ನೋಡಿದ ಹಾಗೆ ಇವತ್ತು ರಾತ್ರಿ ವೇಳೆ ಅವನ ಕಣ್ಣು ನಮ್ಮನ್ನ ನೋಡುತ್ತಾ ಇದೆ. ಯಾರು ದೇವರ ಹತ್ರ ಬರುತ್ತೀರೋ ಅವನ ಹತ್ರ ನಾನು ಹೋಗುತ್ತೇನೆ ಎಂಬುದಾಗಿ ದೇವರ ವಾಕ್ಯ ಬರೆಯಲ್ಪಟ್ಟ ಹಾಗೆ ಈ ಒಂದು ವಾರ ಕರ್ತನೆ ಇವರ ಒಳಗಡೆ, ಇವರ ಕುಟುಂಬದ ಒಳಗಡೆ ನಿನ್ನ ಸಾನ್ನಿಧ್ಯ ವಾಸ ಮಾಡಲೆಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದೆ. ಹಾಗೆ ಮಾಡಿದ ಕೃಪೆಗಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ. ಮೇ ಗಾಡ್ ಬ್ಲೆಸ್ ಯು ಆಲ್. ದೇವರು ನಿಮ್ಮನ್ನ ಹೆಚ್ಚೆಚ್ಚಾಗಿ ಆಶೀರ್ವದಿಸಲಿ.